ರಾಗದ ಬಾನಲಿ ಭಾವದ ಬಣ್ಣ ಕೇಳಿರಿ ಎಲ್ಲರೂ ಸವಿ ಸವಿ ಕಲರವ ಅನುದಿನ. ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಕೇಳಿ ಕೇಳಿ ಜನಗಳೇ ಕಿವಿಯ ತೆರೆದು ಕೇಳಿ, ದಿನನಿತ್ಯದ ಕೆಲಸದ ಎಡೆ ಕಿವಿಯ ತಡೆಯಬೇಡಿ, ಕಿವಿಯ ತಡೆಯಬೇಡಿ. ರೇಡಿಯೋ ನಿನಾದ 90.4 FM. ಇದು ರೇಡಿಯೋ ನಿನಾದ 90.4 FM. ಈಗ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಇತಿಹಾಸ. ಭಾಗವಹಿಸುವ ವಿಷಯ ಪರಿಣಿತರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಸಾಜಿದಾ ಅವರು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಾಜಿದಾ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ಮಾತಾಡುವಂಥ ವಿಷಯ ಇಷ್ಟೇ. ಕೊನೆಯ ಎಕ್ಸಾಮನ್ನು, ಪರೀಕ್ಷೆಯನ್ನು ನೀವು ಎದುರಿಸ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ನಿಮಗೆ ಇತಿಹಾಸ ಅಧ್ಯಯನಕ್ಕೆ ಸಂಬಂಧಪಟ್ಟಾಗಿ ಏನು ವಿಷಯಗಳನ್ನು ಅಳವಡಿಸ್ಕೊಳ್ಬೋದು, ಯಾವ ರೀತಿಯಾಗಿ ಅಧ್ಯಯನವನ್ನು ನೀವು ಕೈಗೊಳ್ಳಬಹುದು, ಆ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅನ್ನುವಂತಹ ವಿಷಯವನ್ನು ಇಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೊದಲಿಗೆ ಈ 1 ವರ್ಷಗಳಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಓದಿದ್ದೀರಾ. ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇತಿಹಾಸ ಅಂತ ಹೇಳಿದರೆ SLC ವಿದ್ಯಾರ್ಥಿಗಳಿಗೆ ಹೇಗೆ ಕಬ್ಬಿಣದ ಕಡಲೆ ಅಂತ ನಾವು ಗಣಿತವನ್ನು ಪರಿಗಣಿಸ್ತೀವೋ ಅದೇ ರೀತಿಯಲ್ಲಿ ಪರಿಗಣಿಸುವಂತಹ ಪರಿಸ್ಥಿತಿ, ಸಂದರ್ಭ. ಆದರೆ ನಿಜವಾಗಿ ತಗೊಂಡು ನೋಡಿದಾಗ ಇತಿಹಾಸ ಅನ್ನುವಂಥದ್ದು ಬಹಳ ವಿಶಾಲವಾದಂತಹ, ಬಹಳ ಸುಲಭವಾದಂತಹ ಒಂದು ವಿಷಯ, ಅಧ್ಯಯನದ ವಿಷಯ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಇತಿಹಾಸ ಅನ್ನುವಂಥದ್ದು ಎಷ್ಟು ವಿಸ್ತಾರವಾಗಿದೆಯೋ ಅಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುವಂಥ ಒಂದು ಸಬ್ಜೆಕ್ಟ್. ಇಲ್ಲಿ ನಾವು ಲಿಟ್ರೇಚರನ್ನು ನೋಡ್ತೇವೆ, ಸಾಹಿತ್ಯವನ್ನು ನೋಡ್ತೇವೆ, ರಾಜ್ಯಶಾಸ್ತ್ರವನ್ನು ಓದ್ತೇವೆ, ಇಲ್ಲಿ ಇತಿಹಾಸದ ಒಂದಷ್ಟು ಘಟನೆಗಳನ್ನು ನೋಡ್ತೇವೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಹೀಗೆ ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ಒಂದು ಸಬ್ಜೆಕ್ಟ್ ಆಗಿ ನಾವು ಇತಿಹಾಸವನ್ನು ನೋಡುವಾಗ, ನೀವು ಸೆಕೆಂಡ್ PUCಯ ದ್ವಿತೀಯ PUCಯ ವಿದ್ಯಾರ್ಥಿಗಳಾದಂಥ ನೀವು ಇಲ್ಲಿ ಇತಿಹಾಸದಲ್ಲಿ ಅಧ್ಯಯನ ಮಾಡ್ತಾ ಇರುವಂಥದ್ದು ಭಾರತದ ಇತಿಹಾಸದ ಕುರಿತಾಗಿ. ಇದು ಪ್ರಾಚೀನ ಕಾಲಘಟ್ಟದಿಂದ ಹಿಡಿದು ಕರ್ನಾಟಕದ ಯುನಿಫಿಕೇಷನ್ವರೆಗೂ, ಕರ್ನಾಟಕದ ಏಕೀಕರಣದವರೆಗೂ ಕೂಡ ಇದು ಮುಂದುವರಿತದೆ ಅನ್ನುವಂಥದ್ದು. ಇಲ್ಲಿ ಭಾರತದ ಇತಿಹಾಸ ಅನ್ನುವಂಥ ಸಬ್ಜೆಕ್ಟನ್ನು ನೀವು ಓದ್ತಾ ಇರ್ಬೋದು ಇತಿಹಾಸದಲ್ಲಿ. ಆದರೆ ಇಲ್ಲಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥದ್ದು ಕರ್ನಾಟಕದ ವಿಷಯಗಳಿಗೆ, ಕರ್ನಾಟಕದ ರಾಜಮನೆತನಗಳಿಗೆ, ಕರ್ನಾಟಕದಲ್ಲಿ ಸಂಬಂಧಪಟ್ಟ ಹಾಗೆ ನಡೆದಂತಹ, ರಾಜಕೀಯವಾಗಿ ನಡೆದಂಥ ಒಂದಷ್ಟು ಘಟನೆಗಳಿಗೆ. ಇದನ್ನು ನೀವು ಮೊದಲು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇದು ಇಡೀ ಭಾರತದ ಇತಿಹಾಸದ ಚರಿತ್ರೆಯನ್ನು ಒಳಗೊಂಡಿಲ್ಲ. ಇಲ್ಲಿ ಹೆಚ್ಚು ಪ್ರಾಶಸ್ತ್ಯವನ್ನು ಕರ್ನಾಟಕದ ಇತಿಹಾಸಕ್ಕೆ ಕೊಟ್ಟಿರುವಂಥದ್ದು. ಪ್ರೀ ಹಿಸ್ಟೋರಿಕ್ ಕಾಲಘಟ್ಟದಿಂದ ಅಂತಂದರೆ ಪೂರ್ವ ಇತಿಹಾಸ ಕಾಲಘಟ್ಟದಿಂದ ಹಿಡಿದು ಕರ್ನಾಟಕದ ಏಕೀಕರಣವರೆಗೂ ಕೂಡ 1956ರಿಂದ 73ರ ಕಾಲಘಟ್ಟದವರೆಗಿನ ಇತಿಹಾಸವನ್ನು ಇಲ್ಲಿ ಓದ್ತೇವೆ. ನೋಡುವಾಗ ಪೂರ್ವ ಇತಿಹಾಸ ಕಾಲಘಟ್ಟದಿಂದ 1973 ಅಂತ ತಗೊಂಡಾಗ ಎಷ್ಟು ವಿಸ್ತಾರವಾಗಿದೆ ಅಂತ ಅನಿಸ್ತದೆ. ನಿಜವಾಗಿ ಅಷ್ಟು ವಿಸ್ತಾರವಾದಂತಹ ವಿಚಾರ ಇಲ್ಲಿ ಏನೂ ಅಷ್ಟು ಇಲ್ಲ. ನೀವು ಏನು ತಿಳ್ಕೊಳ್ಬೇಕು ಈ ಹಂತದಲ್ಲಿ ಅದಷ್ಟು ವಿಚಾರಗಳನ್ನು ಇಲ್ಲಿ ತಿಳಿಸುವಂತಹ ಪ್ರಯತ್ನ ಆಗಿದೆ. ಸೊ ಹಾಗಾಗಿ ಇತಿಹಾಸ ಅನ್ನುವಂಥದ್ದು ತುಂಬಾ ಕಷ್ಟಕರವಾದಂತಹ ವಿಷಯ ಅನ್ನುವಂಥದ್ದನ್ನು ಏನು ಮನಸ್ಸಲ್ಲಿದೆ ಅದನ್ನು ದೂರ ಮಾಡಿಕೊಂಡು ನೀವು ಪರೀಕ್ಷೆಗೆ ಬೇಕಾದಂತಹ ತಯಾರಿಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಏನಿದ್ರೂ ಮೊದಲಿಗೆ ನೀವಿಲ್ಲಿ ಸಿಗುವಂತಹ 30ರಿಂದ 35 ದಿನಗಳ ಕಾಲಘಟ್ಟದಲ್ಲಿ ಹೇಗೆ ನನ್ನನ್ನು ನಾನು
ಅಧ್ಯಯನದ ಕಡೆಗೆ ನಾನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಹೋಗಬೇಕಾಗತ್ತೆ. ಈ ವಿಷಯವಾಗಿ ಒಂದಷ್ಟು ಕಾನ್ಸಂಟ್ರೇಷನ್ ಇರಬಹುದು, ಒಂದಷ್ಟು ಪ್ರಿಪ್ರೇಷನ್ಸ್ಗಳು, ಒಂದಷ್ಟು ಟೈಮ್ ಟೇಬಲ್ಗಳನ್ನು ಹಾಕ್ಕೊಂಡು ಓದುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರೆ ಎಲ್ಲೋ ಒಂದು ರೀತಿಯಲ್ಲಿ ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಒಬ್ಬ ಫೇಮಸ್ ಆದಂಥ ಸೈಕಾಲಜಿಸ್ಟ್ ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ಅನ್ನುವಂಥವನು ಸೈಬರ್ನೆಟಿಕ್ಸ್ ಅನ್ನುವಂಥ ಒಂದು ಬುಕ್ಕನ್ನು ಬರೆದಿದ್ದಾನೆ. ಅದರಲ್ಲಿ ಹೇಳ್ತಾನೆ, ಒಬ್ಬ ಮನುಷ್ಯನಾದವನು ಒಂದು ಹ್ಯಾಬಿಟನ್ನು ಕಲೀಲಿಕ್ಕೆ ಅವನಿಗೆ ಕೇವಲ 21 ದಿನಗಳು ಸಾಕು ಅಂತ ಹೇಳಿ. ಹಾಗಿರಬೇಕಾದ್ರೆ ನಮಗೆ 21 ದಿನಕ್ಕಿಂತ ಹೆಚ್ಚು ಕಾಲ ಇರೋದ್ರಿಂದ ನಾವು ಅಧ್ಯಯನವನ್ನು ಒಂದು ಹ್ಯಾಬಿಟ್ ಆಗಿ ಪರಿವರ್ತಿಸಿಕೊಂಡು ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು. ಈಗ ಒಂದಿಷ್ಟು ಇಂಟ್ರೊಡಕ್ಷನ್ಸ್ಗಳನ್ನು ಹೇಳಿಬಿಟ್ಟು ನಿಮಗೆ ಡೈರೆಕ್ಟಾಗಿ ನಾನು ನನ್ನ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಶುರು ಮಾಡ್ತೇನೆ. ಮೊದಲಿಗೆ ಇಂಡಿಯನ್ ಹಿಸ್ಟ್ರಿ ಅನ್ನುವಂಥದ್ದು ಈಗಾಗಲೇ ನಾನು ತಿಳಿಸಿರುವ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಏನಿದೆ, ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬ್ಲೂ ಪ್ರಿಂಟ್ ಆಗಿರಬಹುದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರಬಹುದು, 3 ರೀತಿಯ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತಹ ಬ್ಲೂ ಪ್ರಿಂಟ್ಗಳನ್ನು ನಿಮಗೆ ವೆಬ್ಸೈಟಲ್ಲಿ ಆಲ್ರೆಡಿ ಪಬ್ಲಿಷನ್ನು ಮಾಡಿದ್ದಾರೆ. ಅವುಗಳನ್ನು ನೀವು ಫಸ್ಟಿಗೆ ತಿಳ್ಕೊಳ್ಬೇಕು. ಆದರೆ ಒಂದು ನಿಮ್ಮ ಮನಸ್ಸಲ್ಲಿರಬೇಕೇನು ಅಂತಂದರೆ, ಈ ಬ್ಲೂ ಪ್ರಿಂಟ್ ಕೇವಲ ಮಾಡೆಲ್ ಕ್ವಶನ್ ಪೇಪರಿಗೆ ಸಂಬಂಧಪಟ್ಟ ಹಾಗೆ ಬಿಟ್ಟಿರುವಂಥ, ಪಬ್ಲಿಷ್ ಮಾಡಿರುವಂಥ ಬ್ಲೂ ಪ್ರಿಂಟ್. ಇದು ಫೈನಲ್ ಎಕ್ಸಾಮಿನೇಷನಿಗೆ ಸಂಬಂಧಪಟ್ಟಂಥ ಬ್ಲೂ ಪ್ರಿಂಟ್ ಅಲ್ಲ ಅನ್ನೋದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಆದರೆ ಇಲ್ಲಿ ವೆಯ್ಟೇಜ್ ಏನಿದೆ, 3 ಮಾಡೆಲ್ ಕ್ವಶನ್ ಪೇಪರ್ಗಳ ವೆಯ್ಟೇಜ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋದರೆ ಪ್ರತಿಯೊಂದು ಚಾಪ್ಟರಿಗೆ ಸಂಬಂಧಪಟ್ಟ ಹಾಗೆ ವೆಯ್ಟೇಜ್ಗಳು ಆಲ್ಮೋಸ್ಟ್ ಸೇಮ್ ಬರೋದ್ರಿಂದ ಇದನ್ನು ನಾವೊಂದು ಅಧ್ಯಯನಕ್ಕೆ ಮಾದರಿಯಾಗಿ ತಗೊಂಡು ಅಧ್ಯಯನವನ್ನು ಮಾಡಬಹುದು. ಒಟ್ಟು ಇತಿಹಾಸದಲ್ಲಿ 8 ಅಧ್ಯಾಯಗಳಿದ್ದಾವೆ. 8 ಅಂತಂದರೆ ಅದರಲ್ಲಿ ಮ್ಯಾಪ್, ಭೂಪಟದ ಅಧ್ಯಯನವನ್ನು ಸೇರಿಸಿ, ಮ್ಯಾಪ್ ಸ್ಟಡಿಯನ್ನು ಸೇರಿಸಿ 8 ಅಧ್ಯಾಯಗಳಿದ್ದಾವೆ. ಮೊದಲನೇ ಅಧ್ಯಾಯ ಇಂಟ್ರೊಡಕ್ಷನಿಗೆ ಸಂಬಂಧಪಟ್ಟ ಹಾಗೆ ಬ್ಲೂ ಪ್ರಿಂಟಲ್ಲಿ ನಾವು ನೋಡ್ತಾ ಹೋದರೆ 5 ಮಾರ್ಕಿನ ಕ್ವಶನ್ಗಳು ಬರ್ತವೆ. ಅದು 1 ಮಾರ್ಕಿದ್ದು ಇರಬಹುದು, 2 ಮಾರ್ಕ್ಸಿನ ಕ್ವಶನ್ಸ್ಗಳು ಇರಬಹುದು, ಅಥವಾ 5 ಮಾರ್ಕಿನ ಕ್ವಶನ್ನು ಇರಬಹುದು. ಆದರೆ ನಿಮ್ಮ ಬ್ಲೂ ಪ್ರಿಂಟಲ್ಲಿ 3 ಬ್ಲೂ ಪ್ರಿಂಟ್ಗಳನ್ನು ತಗೊಂಡು ಮಾದರಿಯಾಗಿ ತಗೊಂಡು ನೋಡುವಾಗ ಅಲ್ಲಿ ನಿಮಗೆ 5 ಮಾರ್ಕ್ಸಲ್ಲಿ ಯಾವುದೇ 5 ಮಾರ್ಕಿನ 10 ಮಾರ್ಕಿನ ಕ್ವಶನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಮಾರ್ಕನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ 2 ರೀತಿಯ ಹಾಟ್ಸ್ ಆ್ಯಂಡ್ ಲಾಟ್ಸ್ ಮೆಥಡ್ ಅನ್ನೋದನ್ನು ಕೂಡ ಬ್ಲೂ ಪ್ರಿಂಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಹಾಟ್ಸ್ ಅಂತಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ನಾವು ಹೇಳ್ತೇವೆ. ಇದನ್ನು ಏನಿದು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳಿದರೆ, ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡುವಂಥದ್ದು, ಅರಿವಿನ ಅಗತ್ಯ ಇರುವಂತಹ ಪ್ರಶ್ನೆಗಳು. ಇಂತಹ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳಲ್ಲಿ ವಿಶ್ಲೇಷಣಾತ್ಮಕತೆ ಮತ್ತು ಅದನ್ನು ಮೌಲ್ಯಮಾಪನ ಮಾಡುವಂಥದ್ದು, ಆ ಮೌಲ್ಯಮಾಪನವನ್ನು ಮಾಡಿ ಅದನ್ನು ಅಪ್ಲೈ ಮಾಡುವಂತಹ ಒಂದು ಕೆಪ್ಯಾಬಿಲಿಟಿ ಅವರಲ್ಲಿ ಇರಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ಹಾಟ್ಸ್ ಮೆಥಡನ್ನು ಫಾಲೋ ಮಾಡ್ತಾರೆ. ಈ ಮೆಥಡ್ ಸುಮಾರು 30-40% ಪ್ರಶ್ನೆಗಳು ಈ ಮಾದರಿಯಲ್ಲಿ ಬರ್ತವೆ ಎಕ್ಸಾಮಿನೇಷನಿಗೆ. ಆ್ಯಂಡ್ ಲಾಟ್ಸ್ ಮೆಥಡ್ ಅಂತ ಹೇಳಿದರೆ ಲೋವರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅನ್ನುವಂಥದ್ದು. ಇದು ಸ್ವಲ್ಪ ಅಧ್ಯಯನದಲ್ಲಿ ಅಥವಾ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಅಧ್ಯಯನದಲ್ಲಿ ಹಿಂದೆ ಉಳಿದಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ರಿಮೆಂಬರ್ ಮಾಡ್ಕೊಳ್ಳುವಂಥದ್ದು, ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ಇರಬಹುದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥದ್ದು ಮತ್ತು ಇನ್ಫಾರ್ಮೇಷನನ್ನು ಆ ಕ್ವಶನಿಗೆ ಅಪ್ಲೈ ಮಾಡಿ ಆನ್ಸರನ್ನು ಹುಡುಕುವಂಥ ಒಂದು ಮೆಥಡನ್ನು ನಾವು ಲಾಟ್ಸ್ ಮೆಥಡ್ ಅಂತ ಹೇಳ್ತೇವೆ. ಇದು ಸುಮಾರು 60-70% ಪ್ರಶ್ನೆಗಳು ಲಾಟ್ಸ್ ಮೆಥಡಲ್ಲಿ ಬರ್ತವೆ. ಇದೆರಡನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಾಟ್ಸ್ ಆ್ಯಂಡ್ ಲಾಟ್ಸ್ ಮೆಥಡ್ ಇಲ್ಲಿ ಅಧ್ಯಯನದಲ್ಲಿ ಬಹಳಷ್ಟು ಪ್ರಿಪರೇಷನನ್ನು ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಆದರೆ ಒಂದು ಸ್ವಲ್ಪ ಹಿಂದೆ ಉಳಿದಿರುವಂಥ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಅವರ ಥಿಂಕಿಂಗ್ ಸ್ಕಿಲ್ ಏನಿದೆ ಅದನ್ನು ಇಂಪ್ರೂವೈಸೇಷನ್ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಮೆಥಡನ್ನು ಅಪ್ಲೈ ಮಾಡಿರುವಂಥದ್ದು. ಹಾಗಾದರೆ ಹೇಗೆ ನಾವು ಡಿಸೈಡ್ ಮಾಡೋದು ಹಾಟ್ಸ್ ಮೆಥಡ್ ಹೇಗೆ, ಲಾಟ್ಸ್ ಮೆಥಡ್ ಕ್ವಶನ್ ಯಾವುದು, ಇದೆಲ್ಲ ಹೆಚ್ಚಿನ ಇದರಲ್ಲಿ ಇದನ್ನು ನೀವು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ.
ಆದರೂ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಹೇಳಬೇಕು ಅಂತ ಹೇಳಿದರೆ, ಹಾಟ್ಸ್ ಕ್ವಶನಲ್ಲಿ ಸ್ಪೆಷಲಿ MCQಗೆ ಬಂದಂಥ ಸಂದರ್ಭದಲ್ಲಿ ಸರಿಯಾದ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಕ್ವಶನ್ ಬಂದಾಗ ಅಲ್ಲಿ ಕಂಪ್ಯಾರಿಸನ್, ಅಸರ್ಷನ್ ಆ್ಯಂಡ್ ರೀಸನಿಂಗ್ ಅನ್ನುವಂಥ ಕ್ವಶನ್ ಬರುತ್ತೆ. ಪ್ರತಿಪಾದನೆ ಮತ್ತು ಕಾರಣ ಅನ್ನುವಂತಹ ಒಂದು ಕ್ವಶನ್ ಬರುತ್ತೆ. ಎಕ್ಸಾಂಪಲ್ ಆಗಿ ನಾವು ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂಥ ಒಂದು ಕ್ವಶನನ್ನು ಡಿಸ್ಕಸ್ ಮಾಡ್ತಾ ಹೋದರೆ, ಮೊದಲನೇದು ಪ್ರತಿಪಾದನೆ. ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ. ಇದನ್ನು ನಾವು ಡಿಸ್ಕಸ್ ಮಾಡಿದಾಗ, ಯೋಚನೆ ಮಾಡಿದಾಗ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಾಗ, ಎಸ್, ಭಾರತದ ನಾರ್ತ್ ಪಾರ್ಟನ್ನು, ಉತ್ತರ ಭಾಗವನ್ನು ಆರ್ಯವರ್ತ ಅಂತ ಕರಿತಾ ಇದ್ರು. ಹೌದು, ನಮಗೆ ಅರ್ಥ ಆಯಿತು. ಇದು ಪ್ರತಿಪಾದನೆ ಆಗಿರ್ತದೆ. ಅಂತಂದರೆ ಅಸರ್ಷನ್ ಆಗಿರ್ತದೆ. ಈ ಅಸರ್ಷನನ್ನು, ಅದಕ್ಕೊಂದು ಕಾರಣವನ್ನು ಕೊಟ್ಟಿದ್ದಾರೆ. ಈ ಅಸರ್ಷನ್ ಯಾಕೆ ಬರ್ತದೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೊಟ್ಟಿದ್ದಾರೆ. ಇದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯವರ್ತವೆಂದು ಕರೆಯಲ್ಪಟ್ಟಿತು ಅಂತ. ಅಂದರೆ ಮೇಲಿನ ಪ್ರತಿಪಾದನೆ ಏನಿದೆ, ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಎಸ್, ಆರ್ಯವರ್ತ ಎಂದು ಕರೆಯಲಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ಯಾಕೆ ಕರೆಯಲಾಗಿದೆ ಅನ್ನುವಂಥ ಕ್ವಶನನ್ನು ಹಾಕ್ಕೊಳ್ಬೇಕಾಗತ್ತೆ ನಾವು. ಈ ಒಂದು ಯೋಚನಾ ಶಕ್ತಿ ವಿದ್ಯಾರ್ಥಿಗಳಲ್ಲಿ ಇರಬೇಕು. ಸೊ ಎಲ್ಲ ರೀಸನ್ ಅಸರ್ಷನ್ ಕ್ವಶನ್ಗಳಲ್ಲಿ ಇದೇ ರೀತಿ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಅಲ್ಲಿ ಯೋಚನೆ ಮಾಡಿ ಅಲ್ಲಿ ಯಾವ ರೀತಿಯ ಕ್ವಶನನ್ನು ಬದಲಾಯಿಸ್ಕೊಳ್ಳಬೇಕು ಅನ್ನುವಂಥದ್ದು ನಿಮ್ಮ ಕೈಯಲ್ಲಿರುತ್ತೆ. ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ. ಯಾಕೆ ಕರೆಯಲಾಗಿದೆ, ಅದಕ್ಕೆ ಕೆಳಗಡೆ ಕಾರಣ ಇದೆ. ಅದನ್ನು ಉತ್ತರವನ್ನು ನೀವೀಗ ಹೋಗಿ, ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ, ಯಾಕೆ? ಕಾರಣ, ಇದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯವರ್ತವೆಂದು ಕರೆಯಲ್ಪಟ್ಟಿತು. ಈಗ ಪ್ರತಿಪಾದನೆಗೂ ಕಾರಣಗೂ ಕನೆಕ್ಷನ್ ಸಿಕ್ಕಿತು, ನಮಗೆ ಏನು ಸಂಬಂಧ ಸಿಗ್ತದೆ. ಆ ಸಂದರ್ಭದಲ್ಲಿ ನಾವು ಆಪ್ಷನ್ಸ್ಗಳನ್ನು ನೋಡಿದಾಗ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಇದು ನಮ್ಮ ಪ್ರತಿಪಾದನೆ ಕಾರಣಕ್ಕೆ ಉತ್ತರ ಆಗೋದಿಲ್ಲ, ಬಿಕಾಸ್ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದೆ. ಬಿ ಆಪ್ಷನ್, ಎ ತಪ್ಪಾಗಿದೆ, ಬಿ ಸರಿಯಾಗಿದೆ, ಇದೂ ಕೂಡ ಆಗೋದಿಲ್ಲ. ಸಿ, ಎ ಮತ್ತು ಬಿಗಳೆರಡೂ ಸರಿಯಾಗಿವೆ ಮತ್ತು ಬಿಯು ಎನ ಸರಿಯಾದ ವಿವರಣೆಯಾಗಿದೆ. ಎ ಮತ್ತು ಬಿಗಳೆರಡೂ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ, ಎಸ್ ಸರಿಯಾಗಿದೆ. ಮುಂದೆ ಬಿಯು ಎನ ಸರಿಯಾದ ವಿವರಣೆಯಾಗಿದೆ, ಎಸ್. ನಮಗೆ ಎದ್ದು ಸ್ಟೇಟ್ಮೆಂಟಿಗೆ ಬಿ ಸರಿಯಾದ ಕಾರಣ. ಹಾಗಾಗಿ ನಾವಿಲ್ಲಿ ಸಿ ಆನ್ಸರನ್ನು ನಾವು ಸರಿ ಅನ್ನುವಂತಹ ರೀತಿಯಲ್ಲಿ ಟಿಕ್ ಮಾಡಬೇಕಾಗತ್ತೆ. ನೀವು ಸಿ ಅನ್ನೋ ಆಪ್ಷನನ್ನು ಚೂಸ್ ಮಾಡಬೇಕಾಗ್ತದೆ. ಇದನ್ನು ಅಪ್ಲೈ ಮಾಡುವಂಥದ್ದು ಈ ಕ್ವಶನ್ ಏನಿದೆ, ಇದು ಹಾಟ್ಸ್ ಕ್ವಶನಿಗೆ ಸಂಬಂಧಪಟ್ಟಿರುವಂಥದ್ದು. ಇದನ್ನು ಒಂದು ಸ್ವಲ್ಪ ಕ್ರಿಟಿಕಲ್ ಆಗಿ ಥಿಂಕ್ ಮಾಡಿ ಇದನ್ನು ನಾವು ಆನ್ಸರನ್ನು ಹುಡುಕಬೇಕಾಗತ್ತೆ. ಈಸಿಯಾಗಿ ಇದಕ್ಕೆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಐಡೆಂಟಿಫೈ ದಿ ಕರೆಕ್ಟ್ ಪೇರ್ ಅನ್ನುವಂಥ ಒಂದು ಕ್ವಶನ್ ಬರುತ್ತೆ. ಇದೇ MCQ ಅಲ್ಲಿ ಒಂದಷ್ಟು ಆಥರ್ಸ್ಗಳು ಒಂದಷ್ಟು ಅವರ ಬುಕ್ಸ್ಗಳ ಹೆಸರನ್ನು ಕೊಟ್ಟಿರ್ತಾರೆ. ಸೊ ಇವುಗಳಲ್ಲಿ ಯಾವುದೋ ಒಂದು ಮಾತ್ರ ಸರಿಯಾಗಿರುತ್ತೆ, ಉಳಿದದ್ದೆಲ್ಲ ತಪ್ಪಾಗಿರುತ್ತೆ. ಈ ಸಂದರ್ಭದಲ್ಲಿ ಯಾವುದು ಸರಿಯಾಗಿದೆ ಅಥವಾ ಯಾವುದು ತಪ್ಪಾದ ಜೋಡಣೆಯಾಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡುವಂಥದ್ದು ಕೂಡ ನಮಗೆ ಹಾಟ್ಸ್ ಮೆಥಡಲ್ಲಿ ಸಿಗುತ್ತೆ. ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲೂ ಕೂಡ ಒಂದೆರಡು ಹಾಟ್ಸ್ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. 5 ಮತ್ತು 10 ಮಾರ್ಕಿನ ಕ್ವಶನ್ಸ್ಗಳು, 2 ಮಾರ್ಕಿನ ಕ್ವಶನ್ಸ್ಗಳು ಬಂದಾಗಲೂ ಕೂಡ ಇಂತಹ ಹಾಟ್ಸ್ ರೀತಿಯ ಕ್ವಶನ್ಸ್ಗಳನ್ನು ನಾವು ನೋಡಬಹುದು. ಮುಂದೆ ಇದು ಯಾವ ರೀತಿಯಾಗಿ ಲಾಂಗ್ ಕ್ವಶನ್ಸ್ 5 ಮಾರ್ಕ್ಸ್ ಇದ್ದು 10 ಮಾರ್ಕಿನ ಕ್ವಶನ್ಸ್ಗಳು ಅಂತ ಬಂದಾಗ, 10 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಅಂತ ಬಂದಾಗ ಯಾವ ರೀತಿ ನಾವಿದನ್ನು ತಿಳ್ಕೊಳ್ಬೋದು ಅಂತಂದರೆ, ಒಂದು ಮಿಡಿವಲ್ ಪೀರಿಯಡ್ ಅಂತ ಬಂದಾಗ ನಮಗೊಂದು ಕ್ವಶನ್ ಬರುತ್ತೆ. ಕ್ರಿಟಿಕಲಿ ಎಕ್ಸಾಮ್ ಇನ್ ದಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ಸ್ ಆಫ್ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತಾತ್ಮಕ ಪ್ರಯೋಗಗಳನ್ನು ಏನು ಮಾಡಿ ಕ್ರಿಟಿಕಲ್ ಆಗಿ ಎಕ್ಸಾಮಿನ್ ಮಾಡಿ ವಿಮರ್ಶಾತ್ಮಕವಾಗಿ ಬರೆಯಿರಿ ಅನ್ನುವಂಥ ಕ್ವಶನ್ ಬರುತ್ತೆ. ವಿಮರ್ಶಾತ್ಮಕವಾಗಿ ಆ್ಯಸ್ ಇಟ್ ಈಸ್ ಅಲ್ಲ, ನಿಮ್ಮ ವಿಮರ್ಶೆಗೆ ಒಳಪಡಿಸಿ ಈ ಒಂದು ವಿಚಾರವನ್ನು ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತದ ಎಕ್ಸ್ಪರಿಮೆಂಟ್ಸ್ಗಳನ್ನು ನಿಮ್ಮ ಯೋಚನೆಗೆ ತಕ್ಕ ಹಾಗೆ ಅವುಗಳನ್ನು ಕ್ರಿಟಿಕಲ್ ಆಗಿ ಬರೆಯುವಂತಹ ಮೆಥಡ್ ಏನಿದೆಯಲ್ಲ, ಇದನ್ನು ನಾವು ಹಾಟ್ಸ್ ಕ್ವಶನ್ ಅಂತ ಹೇಳ್ತೇವೆ. ಅಥವಾ ಇನ್ನೊಂದು ಡಿಸ್ಕಸ್ ದಿ ರೋಲ್ ಆಫ್ ಗಾಂಧೀಜಿ ಇನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಇದು ಬಹಳ ಒಂದು ಇಂಪಾರ್ಟೆಂಟ್ ಆದಂಥ ಕ್ವಶನ್ ಕೂಡ ಹೌದು, ಬಹಳ ಲೆಂತಿ ಆದಂಥ ವಿಶಾಲವಾದಂಥ ಒಂದು ಕ್ವಶನ್ ಕೂಡ ಹೌದು. 10 ಮಾರ್ಕ್ಸಿಗೆ ಮೋಸ್ಟ್ ಆಫ್ ದಿ
ಓಲ್ಡ್ ಕ್ವಶನ್ ಪೇಪರ್ಸ್ ಏನಿದೆ, ಮೊದಲಿನ ಹಳೆಯ ತುಂಬ ಪ್ರಶ್ನೆ ಪತ್ರಿಕೆಗಳನ್ನು ನಾವು ತೆಗೆದು ನೋಡಿದರೆ ಮತ್ತೆ ಮತ್ತೆ ಕೇಳಿರುವಂತಹ ಪ್ರಶ್ನೆ ಇದು. ಇದನ್ನು ಬರೆಯುವಾಗ ಒಂದಷ್ಟು ಕನ್ಫ್ಯೂಷನ್ಸ್ಗಳು, ಯಾವುದನ್ನು ಇನ್ಕ್ಲೂಡ್ ಮಾಡಬೇಕು ಮ್ಯಾಮ್, ಯಾವುದನ್ನು ಬಿಡಬೇಕು ಅನ್ನುವಂಥ ಕ್ವಶನ್ ಬಂದಾಗ ಗಾಂಧೀಜಿಯವರು 3ನೇ ಹಂತದಲ್ಲಿ ಬರ್ತಾರೆ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರು 3ನೇ ಹಂತದಲ್ಲಿ ಬರ್ತಾರೆ. ಸುಮಾರು 1919ರಿಂದ 1947 ಕಾಲಘಟ್ಟದವರೆಗೆ ನಡೆಯುವಂಥ ಅಷ್ಟೂ ಘಟನೆಗಳಿಗೂ ಕೂಡ ಗಾಂಧೀಜಿಯ ಕಾಲಘಟ್ಟದಲ್ಲಿ ನಡೆದಂಥ ಘಟನೆಗಳು. ಇಲ್ಲಿ ಬರುವಾಗ ಸೈಮನ್ ಕಮಿಷನ್ ಇರಬಹುದು, ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇರಬಹುದು ಆ್ಯಂಡ್ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇರಬಹುದು, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 1935 ಭಾರತದ ಸರ್ಕಾರದ ಆ್ಯಕ್ಟ್ ಇರಬಹುದು ಆ್ಯಂಡ್ 1937 ಚುನಾವಣೆ ಇರಬಹುದು. ಈ ಎಲ್ಲ ವಿಚಾರಗಳನ್ನು ಗಾಂಧೀಜಿಯ ರೋಲಿಂದ ಎಕ್ಸ್ಕ್ಲೂಡ್ ಮಾಡಬೇಕಾಗತ್ತೆ. ಈ ವಿಚಾರಗಳನ್ನು ನೀವು ಉತ್ತರಗಳಲ್ಲಿ ಬರೀಲಿಕ್ಕೆ ಹೋಗಬೇಡಿ. ಗಾಂಧೀಜಿಯ ರೋಲ್ ಅಂತ ಬಂದಾಗ ನೀವು ಮೊದಲಿಗೆ ಬರಿಬೇಕಾಗಿರುವಂಥ ಪ್ರಶ್ನೆಗಳು ಗಾಂಧೀಜಿ ಇನಿಷಿಯಲ್ ಸ್ಟೇಜಲ್ಲಿ ಮಾಡಿದಂತಹ 3 ಚಳುವಳಿಗಳ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ಟು, ಖೇಡಾ ಸತ್ಯಾಗ್ರಹ ಇರಬಹುದು, ಅಹಮದಾಬಾದ್ ಮಿಲ್ ಸತ್ಯಾಗ್ರಹ ಇರಬಹುದು, ಅವುಗಳನ್ನು ಎಕ್ಸ್ಪ್ಲನೇಷನನ್ನು ಮಾಡಿ ತುಂಬ ಇಂಪಾರ್ಟೆನ್ಸನ್ನು ಅದಕ್ಕೆ ಕೊಡಬೇಡಿ. ಪೇಜ್ಗಟ್ಟಲೆ ಇನಿಷಿಯಲ್ ಸ್ಟೇಜ್ನ ಅವರ ಸತ್ಯಾಗ್ರಹಗಳಿಗೆ ಇಂಪಾರ್ಟೆನ್ಸನ್ನು ಕೊಡೋದಲ್ಲ, ಬಟ್ ಒಟ್ಟಾರೆಯಾಗಿ ಈ 3 ಸತ್ಯಾಗ್ರಹಗಳ ಮಹತ್ವ ಏನು ಅನ್ನುವುದನ್ನು ಬರೆದು ನಂತರ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಏನಿದೆ ಅನ್ನುವಂಥದ್ದನ್ನು ಬರಿತಾ ಹೋಗಬೇಕಾಗತ್ತೆ. ಅದು ಅಸಹಕಾರ ಚಳುವಳಿಯಿಂದ ಹಿಡಿದು ಕ್ವಿಟ್ ಇಂಡಿಯಾ ಚಳುವಳಿಯವರೆಗೂ ಕೂಡ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂತಹ ಚಳುವಳಿಯವರೆಗೂ ಏನೆಲ್ಲ ಘಟನೆಗಳಾಗ್ತಾವೋ ಅದೆಲ್ಲವನ್ನು ಬರಿಬೇಕಾಗತ್ತೆ. ಅದು ಉಪ್ಪಿನ ಸತ್ಯಾಗ್ರಹ ಇರಬಹುದು, ಅಸಹಕಾರ ಇರಬಹುದು, ಕಾಯ್ದೆ ಭಂಗ, ಕ್ವಿಟ್ ಇಂಡಿಯಾ ಚಳುವಳಿ, ಅದರ ಜೊತೆಗೆ 2ನೇ ದುಂಡು ಮೇಜಿನ ಸಭೆ, ಅದರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವಿನ ಒಂದಷ್ಟು ವಿಚಾರಗಳು, ಪೂನಾ ಒಪ್ಪಂದ ಇರಬಹುದು. ಈ ವಿಚಾರಗಳನ್ನು ನೀವು ಕ್ರಿಟಿಕಲ್ ಆಗಿ ಎಷ್ಟು ಬೇಕೋ ಅಷ್ಟು ವಿಚಾರಗಳನ್ನು ಬರೆಯುವಂಥದ್ದೇ ಹಾಟ್ಸ್ ಕ್ವಶನ್. ಅದಕ್ಕೆ ನಾವು ಅದನ್ನು ಹಾಟ್ಸ್ ಕ್ವಶನ್ ಅಂತ ಹೇಳುವಂಥದ್ದು. ಸ್ವಲ್ಪ ನಿಮ್ಮ ಅಂಡರ್ಸ್ಟ್ಯಾಂಡಿಂಗನ್ನು ಇಂಪ್ರೂವ್ ಮಾಡುವಂತಹ, ಅಪ್ಲಿಕೇಶನನ್ನು ಹುಡುಕುವಂತಹ ಒಂದು ಪ್ರಶ್ನೆಗಳ ಮಾದರಿಯನ್ನು ನಾವು ಹಾಟ್ಸ್ ಕ್ವಶನ್ ಅಂತ ನಾವು ಹೇಳ್ತೇವೆ. ಮುಂದೆ ಬ್ಲೂ ಪ್ರಿಂಟಲ್ಲಿ ನಾವು ನೋಡ್ತಾ ಹೋದರೆ ಮೊದಲನೇ ಚಾಪ್ಟರ್ ಇಂಟ್ರೊಡಕ್ಷನಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 4 ರಿಂದ 5 ಮಾರ್ಕಿನ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ನಿಮಗೆ ಆಲ್ರೆಡಿ ಇದರ ಬಗ್ಗೆ ವೆಬ್ಸೈಟಲ್ಲಿ ಪಬ್ಲಿಕೇಶನನ್ನು ಮಾಡಿದ್ದಾರೆ, ಬ್ಲೂ ಪ್ರಿಂಟನ್ನು, ಅದನ್ನು ನೀವು ತೆಗೆದು ನೋಡಬೇಕು. ಅದನ್ನು ಲಾರ್ಡ್ಸ್ ಮತ್ತು ಹಾಟ್ಸ್ ಮಾದರಿಯಲ್ಲೇ ಡಿವಿಷನನ್ನು ಮಾಡಿದ್ದಾರೆ. ಈ 5 ಅಂಕಗಳಲ್ಲಿ ಎಷ್ಟು ಅಂಕಗಳ ಪ್ರಶ್ನೆ, ಎಷ್ಟೆಷ್ಟು ಅಂಕಗಳ ಪ್ರಶ್ನೆ ಎಷ್ಟೆಷ್ಟು ಬರ್ತವೆ ಅನ್ನುವಂಥದ್ದು. ಆದರೆ ಇದು ನಿಮ್ಮ ಮೈಂಡಲ್ಲಿರಲಿ, ಫೈನಲ್ ಎಕ್ಸಾಮಿಗೆ ಸಂಬಂಧಪಟ್ಟ ಆಗಿರುವಂತಹ ಬ್ಲೂ ಪ್ರಿಂಟ್ ಅಲ್ಲ. ಒಟ್ಟಾರೆಯಾಗಿ ವೆಯ್ಟೇಜನ್ನು ತಗೊಳ್ಳಿ. ಫಸ್ಟ್ ಚಾಪ್ಟರಿಂದ 5 ಮಾರ್ಕ್, ಅದು 1 ಮಾರ್ಕ್ ಇದ್ದು ಬರ್ಬೋದು. ವೆರಿ ಶಾರ್ಟ್ ಆನ್ಸರ್ ಇರುವಂಥ ಕ್ವಶನು ಬರ್ಬೋದು, ಶಾರ್ಟ್ ಆನ್ಸರ್ ಕ್ವಶನು ಬರ್ಬೋದು, ಅಥವಾ ಲಾಂಗ್ ಆನ್ಸರ್ ಕ್ವಶನು ಕೂಡ ಬರಬಹುದು. 2ನೇ ಚಾಪ್ಟರಿಗೆ ಬಂದರೆ ಸ್ಟೋನ್ ಏಜ್ ಆ್ಯಂಡ್ ಮೆಟಲ್ ಏಜ್ ಅನ್ನುವಂಥದ್ದು, ಶಿಲಾಯುಗ ಮತ್ತು ಲೋಹಗಳ ಯುಗಕ್ಕೆ ಬಂದಾಗ ಇಲ್ಲಿ ವೆಯ್ಟೇಜ್ ಕೇವಲ 2 ಮಾರ್ಕ್ ಮಾತ್ರ. ಇಲ್ಲಿ ನಿಮಗೆ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಮಕ್ಕಳೇ, ಇಲ್ಲಿ ಬರುವಂಥ ಪ್ರಶ್ನೆ ನಿಯೋಲಿಥಿಕ್ ಪದದ ಅರ್ಥವೇನು ಅಥವಾ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು, ಬಹಳ ಈಸಿಯಾಗಿ ಬರೆಯುವಂಥ ಪ್ರಶ್ನೆ. ಇಲ್ಲಿ ತುಂಬ ಮಕ್ಕಳು ಮಾಡುವಂತಹ ತಪ್ಪೇನು ಅಂತಂದರೆ, ನಿಯೋಲಿಥಿಕ್ ಅಂತ ಬಂದಾಗ ನಿಯೋ ಅಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ, ಅಲ್ಲಿಗೆ ಬಿಟ್ಟು ಬಿಡ್ತೀರಾ. ನೋ, ಇಟ್ಸ್ ನಾಟ್ ರೈಟ್. ಅದು ಸರಿಯಾದಂಥ ಮಾದರಿ ಅಲ್ಲ. ಅಲ್ಲಿ ಬರಿಬೇಕಾದ್ರೆ ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ, ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಎಂಬ ಅರ್ಥವನ್ನು ನೀಡುತ್ತದೆ ಅನ್ನೋದನ್ನು ಬರಿಬೇಕಾಗತ್ತೆ. ಇಲ್ಲದೇ ಇದ್ರೆ ಕೇವಲ ನಿಯೋ ಮತ್ತು ಲಿಥಿಕ್ ಪದದ ಅರ್ಥವನ್ನು ಬರೆದು ಬಿಟ್ಟರೆ ಅಲ್ಲಿ ನಿಯೋಲಿಥಿಕ್ ಅಂದರೆ ಏನು ಅನ್ನುವಂಥ ಅರ್ಥ ಅಲ್ಲಿ ಜೋಡಣೆ ಮಾಡಿ ನೀವು ಬರಿಬೇಕಾಗತ್ತೆ. ಆ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಯೋಲಿಥಿಕ್ ಒಂದನ್ನು ಕಲ್ತ್ಕೊಂಡ್ರೆ ಪ್ಯಾಲಿಯೋಲಿಥಿಕ್ ಅಂದರೆ ಗೊತ್ತಾಗುತ್ತೆ, ಮೆಸೋಲಿಥಿಕ್ ಅಂದರೆ ಗೊತ್ತಾಗುತ್ತೆ. ಇನ್ನೊಂದು ಪಾಸಿಬಿಲಿಟೀಸ್ ಏನು ಅಂತಂದರೆ, ಉತ್ತರ ಭಾರತ ಅಥವಾ ದಕ್ಷಿಣ ಭಾರತದಲ್ಲಿ ಮಾನವನು ಬಳಸಿರುವಂತಹ ಮೊದಲ ಲೋಹ ಯಾವುದು ಅನ್ನುವಂತಹ
ಪ್ರಶ್ನೆ. ಇದಿಷ್ಟಕ್ಕೆ ನೀವು ಮಾಡಿಕೊಂಡ್ರೆ ಸೆಕೆಂಡ್ ಚಾಪ್ಟರ್ ಬಹಳ ಈಸಿಯಾಗಿ ನೀವು ಮೂವ್ ಮಾಡ್ಕೊಳ್ಬೋದಾಗ್ತದೆ. ಮೂರನೇ ಚಾಪ್ಟರ್ ಇಂಡಸ್ ಸಿವಿಲೈಸೇಷನ್. ಇಲ್ಲಿ ವೆಯ್ಟೇಜ್ 4ರಿಂದ 5 ಮಾರ್ಕ್ಸಿಗೆ ನಾವಿಲ್ಲಿ ಹಾಕ್ಕೊಳ್ಬೋದು. ಆಯಿತಾ? ಅದು ಎಷ್ಟನೇ 1 ಮಾರ್ಕಿನ ಕ್ವಶನು ಬರಬಹುದು, ನಾನು ಆಲ್ರೆಡಿ ಹೇಳಿದಾಗೆ, ಅಥವಾ 5 ಮಾರ್ಕಿನ 1 ಕ್ವಶನ್ ಕೂಡ ಬರಬಹುದು. ಇಂಡಸ್ ಸಿವಿಲೈಸೇಷನಲ್ಲಿ ಇಲ್ಲಿ ಟೌನ್ ಪ್ಲಾನಿಂಗ್ ಅಂತಂದರೆ ಸಿಂಧೂ ನಾಗರಿಕತೆಯ ನಗರ ಯೋಜನೆ ಅನ್ನುವಂಥ ಕ್ವಶನ್ ಏನಿದೆ ಅದಕ್ಕೆ ಸ್ವಲ್ಪ ಮಹತ್ವವನ್ನು ಕೊಟ್ಟು ನೀವು ಓದಬೇಕಾಗಿರುವಂಥದ್ದು. ನೆಕ್ಸ್ಟ್ ಬಹಳ ಪ್ರಮುಖವಾಗಿ ಬರುವಂಥದ್ದು 4ನೇ ಚಾಪ್ಟರ್ ಏನ್ಷಿಯಂಟ್ ಇಂಡಿಯಾ. ಇಲ್ಲಿ ಸುಮಾರು ಸಬ್ ಚಾಪ್ಟರ್ಸ್ಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಂದರೆ ಒಂದು ಅಧ್ಯಾಯದಲ್ಲಿ ಅನೇಕ ವಿಭಾಗಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ರಾಷ್ಟ್ರಕೂಟರು, ಗುಪ್ತರು, ಚೋಳರು, ಹೊಯ್ಸಳರು, ಸೊ ಹೀಗೆ ಹೋಗುತ್ತೆ ಆ ಒಂದು ಏನ್ಷಂಟ್ ಇಂಡಿಯಾ ಅನ್ನುವಂಥದ್ದು. ಇಲ್ಲಿ ಸುಮಾರು 33ರಿಂದ 35 ಮಾರ್ಕಿನ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಇದನ್ನು ನೀವು ಗಮನಿಸ್ಕೊಳ್ಬೇಕು. ಈ ಒಂದು ಏನ್ಷಂಟ್ ಇಂಡಿಯಾ, ಪ್ರಾಚೀನ ಭಾರತದ ಇತಿಹಾಸದ ಚಾಪ್ಟರ್ ಏನಿದೆ 4ನೇ ಚಾಪ್ಟರ್, ಇದಕ್ಕೆ ಹೆಚ್ಚು ಮಹತ್ವವನ್ನು ನೀವು ಕೊಡಬೇಕಾಗ್ತದೆ. ಯಾಕೆ ಅಂತ ಅಂದರೆ 34ರಿಂದ 36 ಅಂಕದ ಪ್ರಶ್ನೆಗಳು ಇಲ್ಲಿ ಬರುವಂತಹದ್ದು. ನೀವು ಹಳೆಯ ಮೊದಲಿನ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದರೆ ಇಲ್ಲಿ ಹಲವಾರು ರಿಪೀಟೆಡ್ ಕ್ವಶನ್ಸ್ಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಗೌತಮ ಬುದ್ಧನ ಜೀವನ ಮತ್ತು ಅವನ ಬೋಧನೆಗಳನ್ನು ಚಿತ್ರಿಸಿ ಅನ್ನುವಂತಹ ಪ್ರಶ್ನೆ ಇರಬಹುದು. ಅದರ ಜೊತೆಗೆ ಒಂದಷ್ಟು ಬೇರೆ ಬೇರೆ ಹೊಯ್ಸಳರ ವಾಸ್ತುಶಿಲ್ಪದ ಶೈಲಿ ಏನಿದೆ, ಅದರ ಫೀಚರ್ಸ್ಗಳು ಏನು, ಗುಣಲಕ್ಷಣಗಳು ಏನು ಅನ್ನುವಂಥದ್ದಿರಬಹುದು. ಆ್ಯಂಡ್ ಇಂಡಸ್ ಸಿವಿಲೈಸೇಷನ್ನ ನಗರ ಯೋಜನೆಯನ್ನು ಕುರಿತು ಬರೆಯುವಂಥದ್ದಿರಬಹುದು. ಇದೆಲ್ಲವೂ ಕೂಡ ಏನ್ಷಿಯಂಟ್ ಪೀರಿಯಡಲ್ಲಿ ಬರುವಂತಹ ಬಹಳ ಪ್ರಮುಖವಾಗಿರುವಂತಹ ವಿಚಾರಗಳು. ಇಲ್ಲಿ ನೀವು ಹೆಚ್ಚು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಇದು ಮಾತ್ರ ಅಲ್ಲ, 5ನೇ ಚಾಪ್ಟರಿಗೆ 5ನೇ ಅಧ್ಯಾಯಕ್ಕೆ ಬಂದರೆ ಮಿಡಿವಲ್ ಪೀರಿಯಡ್ ಅಂತಂದರೆ ಮಧ್ಯಕಾಲೀನ ಕಾಲಘಟ್ಟದ ಇತಿಹಾಸ. ಇಲ್ಲಿಯೂ ಕೂಡ ಅಷ್ಟೇ ಸುಮಾರು 25ರಿಂದ 26 ಅಂಕದ ಪ್ರಶ್ನೆಗಳು ಬರಬಹುದು. ಅದು ಎರಡನ್ನೂ ಕೂಡ ಹಾಟ್ಸ್ ಆ್ಯಂಡ್ ಲಾಟ್ಸ್ ಮೆಥಡಲ್ಲಿ ಅದನ್ನು ಡಿವಿಷನನ್ನು ಮಾಡಿಕೊಂಡಿದ್ದಾರೆ. ಹಾಟ್ಸ್ ಆ್ಯಂಡ್ ಲಾಟ್ಸ್ ಅನ್ನುವಂಥ ಡಿವಿಷನನ್ನು ಮಾಡಿಕೊಂಡಾಗ ಸುಮಾರು 15ರಿಂದ 16 ಮಾರ್ಕಿನ ಕ್ವಶನ್ಸ್ಗಳು ಲಾಟ್ಸಿಂದ ಬರ್ಬೋದು. ಉಳಿದಿರುವಂಥ 10 ಮಾರ್ಕಿನ 10ರಿಂದ 12 ಮಾರ್ಕಿನ ಕ್ವಶನ್ಗಳು ಹಾಟ್ಸ್ ಮೆಥಡಿಂದ ಬರಬಹುದು. ಸೊ ಈ ಒಂದು ಮೆಥಡನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತೊಂದು ವಿಚಾರ, ಇಲ್ಲಿ ನಾವು ಬ್ಲೂ ಪ್ರಿಂಟನ್ನು ಗಮನಿಸಿದಾಗ ನಮಗೆ ಸಿಗುವಂಥದ್ದು, ಇಲ್ಲಿ 10 ಮಾರ್ಕಿನ ಒಂದು ಪ್ರಶ್ನೆಗೆ ಸ್ಟಾರನ್ನು ಹಾಕಿದ್ದಾರೆ. ಅದು ಯಾಕೆ ಅಂತ ಹೇಳಿದರೆ, ನಿಮ್ಮ ಬ್ಲೂ ಪ್ರಿಂಟಲ್ಲೇ ಕೊಟ್ಟಿರುವ ಹಾಗೆ 10 ಮಾರ್ಕಿನ ಆ ಪ್ರಶ್ನೆ ಏನಿದೆ ಮಧ್ಯಕಾಲೀನ ಕಾಲಘಟ್ಟದ್ದು, ಅದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ. ನಿಮಗೆ ಬರುವಂತಹ 10 ಮಾರ್ಕಿನ ಮ್ಯಾಪ್ ಪ್ರಶ್ನೆಗೆ ಬದಲಾಗಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಈ ಒಂದು ಮಿಡಿವಲ್ ಪೀರಿಯಡಿಂದ ಅವರಿಗೆ ಮ್ಯಾಪಿನ ಬದಲಾಗಿ ಬರುವಂಥ ಪ್ರಶ್ನೆಗಳು ಈ ಒಂದು ಚಾಪ್ಟರಿಂದ ಕೇಳುವಂಥ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದನ್ನು ಗಮನಿಸಬೇಕು. ಅದರ ಜೊತೆಗೆ ಈ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಇದೇ ಮಿಡಿವಲ್ ಪೀರಿಯಡಿಂದಾನೇ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿದ್ರೂ ಕೂಡ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಥವಾ ಮೊನ್ನೆ ನಡೆದಂತಹ ಪ್ರಿಪರೇಟರಿ ಎಕ್ಸಾಮ್ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಗಮನಿಸಿದರೆ ಅವರಿಗೆ ಬಂದಿರುವಂತಹ ಪ್ರಶ್ನೆ ಮಾಡರ್ನ್ ಪೀರಿಯಡಿಂದ ಬಂದಿರುವಂಥದ್ದನ್ನು ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ, ಆಧುನಿಕ ಕಾಲಘಟ್ಟದಿಂದ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇದರಿಂದಾನೇ ಬರುತ್ತೆ ಅನ್ನುವಂಥ ಒಂದು ಕ್ಲಾರಿಫಿಕೇಷನಿಗೆ ಹೋಗಬಾರ್ದು. ನೆಕ್ಸ್ಟ್ 6ನೇ ಚಾಪ್ಟರಿಗೆ ಬಂದರೆ ಇಲ್ಲಿ ಸುಮಾರು 7ರಿಂದ 8 ಮಾರ್ಕಿನ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಇಲ್ಲಿ ನೀವು ಬಹಳ ಇಂಪಾರ್ಟೆಂಟ್ ಆಗಿ ಒಂದಷ್ಟು ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟಿಗೆ ಸಂಬಂಧಪಟ್ಟ ಹಾಗೆ, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಗಮನವಿಟ್ಟು ಓದ್ಕೊಳ್ಬೇಕಾಗತ್ತೆ. ಅದು ಬಸವಣ್ಣನವರು ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನು ನೋಡ್ತಾ ಹೋಗಬೇಕಾಗ್ತದೆ. 7ನೇ ಚಾಪ್ಟರಿಗೆ ಬಂದರೆ ಆಧುನಿಕ ಕಾಲಘಟ್ಟ ಬಹಳ ಪ್ರಮುಖವಾಗಿರುವಂಥದ್ದು. ಹೆಚ್ಚಿನ ಪ್ರಶ್ನೆಗಳು 36ರಿಂದ 38 ಮಾರ್ಕಿನ ಪ್ರಶ್ನೆಗಳು ಈ ಒಂದು ಅಧ್ಯಾಯದಿಂದ ಬರ್ತವೆ. ಬ್ರಿಟಿಷರ ಕಾಲಘಟ್ಟ ಶುರುವಾಗುತ್ತೆ, ಅಲ್ಲಿಂದ ಬಹಳಷ್ಟು ಪ್ರಶ್ನೆಗಳು ಬರ್ತವೆ. ಕರ್ನಾಟಕದ ಏಕೀಕರಣದವರೆಗೂ ಹೋಗ್ತವೆ. 10 ಮಾರ್ಕಿಂದ ಹಿಡಿದು 1 ಮಾರ್ಕಿದ್ದು 2 ಮಾರ್ಕ್ 5 ಮಾರ್ಕಿನ ಪ್ರಶ್ನೆಗಳು, ಬಹಳಷ್ಟು ಅಂಕದ ಪ್ರಶ್ನೆಗಳು ಬಹಳಷ್ಟು ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಕೊನೆಯದಾಗಿ 8 ಮ್ಯಾಪಿನ
ಮ್ಯಾಪ್ ಅನ್ನುವಂತಹ ಒಂದು ಚಾಪ್ಟರಿಗೆ ಬಂದಾಗ ಇಲ್ಲಿ ನಿಮಗೆ ತಿಳಿದಿರುವ ಹಾಗೆ ಮ್ಯಾಪ್ ಅನ್ನುವಂಥದ್ದು ಇತಿಹಾಸದ ವಿದ್ಯಾರ್ಥಿಗೆ ಒಂದು ರೀತಿಯಲ್ಲಿ ಬೋನಸ್ ಪಾಯಿಂಟ್ ಇರುವ ಥರ ಇರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಮ್ಯಾಪನ್ನು ಅಥವಾ ಭೂಪಟದ ಪ್ರಶ್ನೆಯನ್ನು ಸ್ಕಿಪ್ ಮಾಡಲಿಕ್ಕೆ, ಅದನ್ನು ಬಿಡಲಿಕ್ಕೆ, ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ನಿಮಗೆ ಇದಕ್ಕಿಂತ ಈ ವರ್ಷಕ್ಕಿಂತ ಮುಂಚೆ ತಗೊಂಡ್ರೆ 8 ಪ್ಲೇಸಸ್ಗಳನ್ನು ಕೊಟ್ಟು ಅದರಲ್ಲಿ 5 ನಿಮಗೆ ಐಡೆಂಟಿಫೈ ಮಾಡುವಂತಹ, ಗುರುತಿಸುವಂಥ ಒಂದು ಆಪ್ಷನ್ ಇತ್ತು. ಆದರೆ ಇಲ್ಲಿ ಈ ಅಕಾಡೆಮಿಕ್ ಇಯರಲ್ಲಿ, ಈ ಶೈಕ್ಷಣಿಕ ವರ್ಷದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿರುವ ಕಾರಣದಿಂದಾಗಿ ನಿಮಗೆ ಮ್ಯಾಪಿಗೆ ಸಂಬಂಧಪಟ್ಟಂತಹ, ಭೂಪಟಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಲ್ಲಿ ಕೇವಲ 5 ಪ್ಲೇಸಸ್ಗಳನ್ನು, 5 ಪ್ರದೇಶಗಳನ್ನು ಮಾತ್ರ ಕೊಡ್ತಾರೆ. ಆ 5 ಪ್ಲೇಸಸ್ಗಳನ್ನು ನೀವು ಗುರುತಿಸಬೇಕಾಗ್ತದೆ. ಆದರೆ ನೀವು ಇಲ್ಲಿ ತಿಳ್ಕೊಳ್ಬೇಕಾದಂಥ ಒಂದು ವಿಚಾರ ಏನು ಅಂತಂದರೆ, ಹಳೆಯ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ಕಂಪ್ಯಾರಿಸನ್ ಮಾಡಿದಾಗ ಅಲ್ಲಿ ರಿಪೀಟೆಡ್ ಆಗಿರುವಂಥ ಒಂದಷ್ಟು ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಳಿ. ಆ ಪ್ರಶ್ನೆಗಳಲ್ಲಿ, ಆ ಒಂದು ಪ್ಲೇಸಸ್ಗಳಲ್ಲಿ ಯಾವುದು ರಿಪೀಟೆಡ್ ಆಗಿ ಬಂದಿದೆ, ಹರಪ್ಪ, ತಕ್ಷಶಿಲಾ, ಪಾಟಲಿಪುತ್ರ ಇರಬಹುದು, ಆ್ಯಂಡ್ ಸೌತ್ ಇಂಡಿಯಾದ ಒಂದಷ್ಟು, ದಕ್ಷಿಣ ಭಾರತದ ಒಂದಷ್ಟು ಪ್ಲೇಸಸ್ಗಳು, ಆ್ಯಂಡ್ ದಂಡಿ, ಆ ಕಡೆ ಬಂದರೆ ಜಲಿಯನ್ ವಾಲಾ ಬಾಗ್, ಈ ಒಂದು ಪ್ಲೇಸಸ್ಗಳನ್ನು ಒಂದಷ್ಟು ಜಾಸ್ತಿ ಗಮನವನ್ನು ಕೊಟ್ಟು ನೀವು ಓದಬೇಕಾಗತ್ತೆ. ಅದರಲ್ಲೂ ಹರಪ್ಪ, ತಕ್ಷಶಿಲಾ, ಪಾಟಲಿಪುತ್ರ ಅನ್ನುವಂಥದ್ದು ರಿಪೀಟೆಡ್ ಆಗಿ ನೀವು ಒಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದರೂ ಕೂಡ ಇವುಗಳು ಬಂದೇ ಬಂದಿರ್ತವೆ. ಸೊ ಹಾಗಾಗಿ ಅವುಗಳನ್ನು, ಭೂಪಟದ ಆ ಒಂದು ಪ್ರಶ್ನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಅಥವಾ ಅಸಡ್ಡೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಅವುಗಳನ್ನು ತುಂಬಾ ಗಮನವಿಟ್ಟು ಅದನ್ನು ಕಲಿಯಿರಿ ಅನ್ನುವಂಥದ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬಾ ಟಫ್ ಆಗುವಂಥ ಒಂದು ಭಾಗ ಅಂತ ಅಂದರೆ ಅದು ಕಾಲಾನುಕ್ರಮಣಿಕೆಯಲ್ಲಿ ಬರೆಯುವಂಥ ಒಂದು ಭಾಗ. ಇದರಲ್ಲಿ ನೀವು ಮಕ್ಕಳೇ ಏನು ಮಾಡಬೇಕು ಅಂತ ಹೇಳಿದರೆ, ಕಾಲಾನುಕ್ರಮಣಿಕೆಯಲ್ಲಿ ಬರೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು PU ಬೋರ್ಡಿಂದ ಅಥವಾ ನಿಮ್ಮ ಟೀಚರ್ಸ್ಗಳು ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಲೀಸ್ಟ್ಗಳನ್ನು, ಕಾಲಾನುಕ್ರಮಣಿಕೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಅಧ್ಯಾಯಗಳ, ಒಂದಷ್ಟು ಬಹಳ ಪ್ರಮುಖವಾದಂಥ ಘಟನೆಗಳ ಲೀಸ್ಟನ್ನು ನಿಮಗೆ ಕೊಟ್ಟಿರ್ತಾರೆ. ಅವುಗಳಲ್ಲಿ ನೀವು ಮಾಡಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ಏನ್ಷಿಯಂಟ್ ಪೀರಿಯಡ್ ಆ್ಯಂಡ್ ಮಿಡಿವಲ್ ಆ್ಯಂಡ್ ಮಾಡರ್ನ್ ಅನ್ನುವಂತಹ ಡಿವಿಷನನ್ನು ಮಾಡ್ಕೊಳ್ಳಿ. ಹೇಗೆ ಅಂತಂದರೆ, ಪೂರ್ವ ಕಾಲಘಟ್ಟಕ್ಕೆ, ಸಾಮಾನ್ಯ ಶಕ ಪೂರ್ವ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂಥ ಘಟನೆಗಳನ್ನು ಒಂದು ಕಡೆ ಲೀಸ್ಟ್ ಮಾಡಿ, ಅದಾದ ಮೇಲೆ ಸುಮಾರು 8ರಿಂದ 13-14 ಶತಮಾನದ ಕಾಲಘಟ್ಟದ ಘಟನೆಯನ್ನು ಒಂದು ಕಡೆ ಲೀಸ್ಟ್ ಮಾಡಿ, ಆ್ಯಂಡ್ ಮಾಡರ್ನ್ 15ರಿಂದ ಸುಮಾರು ಕಂಟೆಂಪರರಿ 1973ರವರೆಗಿನ ಘಟನೆಗಳನ್ನು ಒಂದು ಕಡೆ ಲೀಸ್ಟ್ ಮಾಡಿ. ಆವಾಗ ನಿಮಗೆ ಈ ಘಟನೆ ಯಾವ ಕಾಲಘಟ್ಟದಲ್ಲಿ ಬರುತ್ತೆ, ಈ ಘಟನೆ ಯಾವ ಕಾಲಘಟ್ಟದಲ್ಲಿ ಬರುತ್ತೆ ಅನ್ನುವಂಥ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಆ ಸಂದರ್ಭದಲ್ಲಿ ಕಾಲಾನುಕ್ರಮಣಿಕೆಯನ್ನು ಬರೀಲಿಕ್ಕೆ ಬಹಳ ಈಸಿ ಆಗುತ್ತೆ. ಇನ್ನೊಂದು ಸಂದರ್ಭದಲ್ಲಿ, ಕೆಲವೊಂದು ಬಹಳ ಕಡಿಮೆ ಇಂಥ ಸಂದರ್ಭ ಬರುವಂಥದ್ದು, ಈ ಕಾಲಾನುಕ್ರಮಣಿಕೆ ಕೆಲವೊಂದು ಸಂದರ್ಭಗಳಲ್ಲಿ, 1-2 ಸಂದರ್ಭಗಳಲ್ಲಿ ಏನಿರುತ್ತೆ ಅಂತಂದರೆ ಚಾಪ್ಟರ್ ವೈಸ್ ಅಧ್ಯಾಯದ ಮಾದರಿಯಲ್ಲೇ ಇರ್ತವೆ. ಈ ಅಧ್ಯಾಯದಲ್ಲಿ ಈ ಘಟನೆ ನಡೆದಿದೆ ಅನ್ನುವಂಥ ಅವೇರ್ನೆಸ್ ನಿಮಗೆ ಇದ್ದರೆ ನೀವು ಅದನ್ನು ಸೆಟ್ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ. ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿಯ ಮೇಲೆ ಹೋಗುವಂಥದ್ದು. ಕ್ರೊನಾಲಾಜಿಕಲ್ ಅಥವಾ ಕಾಲಾನುಕ್ರಮಣಿಕೆ ಅನ್ನುವಂಥದ್ದು ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ. ಕೆಲವೊಂದು ಸಲ ಅಧ್ಯಾಯದ ಮಾದರಿಯಲ್ಲಿರ್ತವೆ, ಅದನ್ನು ಸರಿಯಾಗಿ ಯೋಚಿಸಿ ನೀವು ಬರಿಬೇಕಾಗತ್ತೆ. ನೀವು ಮಾಡುವಂಥ ತಪ್ಪೇನು ಅಂತಂದರೆ, ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಡಿಸ್ಕವರಿ ಆಫ್ ಹರಪ್ಪ ಅನ್ನುವಂತಹ ಹರಪ್ಪಾದ ಒಂದು ಅನ್ವೇಷಣೆ ಅನ್ನುವಂಥ ಒಂದು ಘಟನೆಯನ್ನು ಕೊಟ್ಟಿದ್ದಾರೆ. ಬಹಳ ವಿದ್ಯಾರ್ಥಿಗಳು ಇದು ಅಧ್ಯಯನದ ಮಾದರಿಯಲ್ಲಿದೆ ಅಂತ ತಿಳ್ಕೊಳ್ತಾರೆ. ಇಲ್ಲ, ಹರಪ್ಪಾದ ಅನ್ವೇಷಣೆ ಆಗಿದ್ದು 1921, ಅದು ಮೊದಲಿಗೆ ಬರೋದಿಲ್ಲ. ಆ ಕ್ವಶನ್ ಪೇಪರಲ್ಲಿ, ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಲಾನುಕ್ರಮಣಿಕೆಯ ಮಾದರಿ ಹೀಗಿದೆ ನೋಡಿ. ಪರ್ಚೇಸ್ ಆಫ್ ಬ್ಯಾಂಗ್ಳೂರು ಬೈ ಚಿಕ್ಕದೇವರಾಜ ಒಡೆಯರ್. ಚಿಕ್ಕದೇವರಾಜ ಒಡೆಯರ್ ಅವರು ಬೆಂಗಳೂರನ್ನು ಖರೀದಿಸಿದ್ದು. 2ನೇದು ಡಿಸ್ಕವರಿ ಆಫ್ ಹರಪ್ಪ, ಹರಪ್ಪಾದ ಅನ್ವೇಷಣೆ.
ಮೂರನೇದು ಫಸ್ಟ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ. 4ನೇಯದು ಬ್ಯಾಟಲ್ ಆಫ್ ತಕ್ಕೋಳಂ ಕದನ. ಈ 4 ತಗೊಂಡಾಗ ನೀವು ಚಾಪ್ಟರ್ ವೈಸ್ ಏನಾದರೂ ಅದನ್ನು ಸೆಟ್ ಮಾಡಲಿಕ್ಕೆ ಹೋದರೆ ಸಂಪೂರ್ಣವಾಗಿ ಇದು ತಪ್ಪಾಗುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂತಂದರೆ ಫಸ್ಟ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ಲಾಸ್ಟಿಗೆ ಬರುತ್ತೆ. ಆದರೆ ಇಲ್ಲಿ ಲಾಸ್ಟ್ ಬರಬೇಕಾದಂಥ ಇನ್ಸಿಡೆಂಟ್ ಡಿಸ್ಕವರಿ ಆಫ್ ಹರಪ್ಪ. ಇಲ್ಲಿ ಮೊದಲು ಬರುವಂತಹ ಘಟನೆ 9ರಿಂದ 10ನೇ ಶತಮಾನದಲ್ಲಿ ನಡೆದಂತಹ ಘಟನೆ. ಸುಮಾರು 948 ಸಾಮಾನ್ಯ ಶಕ 948ರಲ್ಲಿ ನಡೆದಂತಹ ಬ್ಯಾಟಲ್ ಆಫ್ ತಕ್ಕೋಳಂ ಕದನ ಮೊದಲಿಗೆ ಬರುವಂಥದ್ದು. ಅದಾದಮೇಲೆ ಚಿಕ್ಕದೇವರಾಜ ಒಡೆಯರವರು ಸುಮಾರು 1687ರಲ್ಲಿ ಬೆಂಗಳೂರನ್ನು ಖರೀದಿಸಿದ್ದು 2ನೇದಾಗಿ ಬರ್ತದೆ. 3ನೇದಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ 1885ರಲ್ಲಿ ನಡೆದಂಥ ಅಧಿವೇಶನ 3ನೇದಾಗಿ ಬಂದರೆ, ಕೊನೆಯದಾಗಿ 1921ರಲ್ಲಿ ದಯಾರಾಮ್ ಸಹಾನಿಯವರು ಹರಪ್ಪವನ್ನು ಅನ್ವೇಷಣೆ ಮಾಡಿದ್ದು ಕೊನೆಗೆ ಬರುತ್ತೆ. ಇಲ್ಲಿ ನೀವು ಕನ್ಫ್ಯೂಷನ್ಸ್ ಅಥವಾ ಯಾವುದೇ ಗೊಂದಲಕ್ಕೆ ಒಳಗಾಗುವಂತಹ ಪ್ರಮೇಯ ಇಲ್ಲ. ಬಹಳಷ್ಟು ಯೋಚನೆಯನ್ನು ಮಾಡಿ ಇಲ್ಲಿ ನೀವು ಉತ್ತರವನ್ನು ಕೊಡಬೇಕಾಗತ್ತೆ. ಸುಮಾರು ನಿಮ್ಮ ಪರೀಕ್ಷೆ ಶುರುವಾಗುವಂಥ ಸಂದರ್ಭದಲ್ಲಿ ಸುಮಾರು 2 ಗಂಟೆ 45 ನಿಮಿಷ ನಿಮಗೆ ಬರೆಯುವಂತಹ ಒಂದು ಅವಕಾಶ ಇದೆ. ಸುಮಾರು ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಅದರ ಜೊತೆಗೆ 2 ಗಂಟೆ 45 ನಿಮಿಷದ ಜೊತೆಗೆ 15 ನಿಮಿಷ ನಿಮಗೆ ಹೆಚ್ಚುವರಿಯಾಗಿ ಕೊಡ್ತಾರೆ. ಆ 15 ನಿಮಿಷವನ್ನು ಬಹಳ ಅಚ್ಚುಕಟ್ಟಾಗಿ ನೀವು ಅದನ್ನು ಬಳಸ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಪ್ರಶ್ನೆಗಳನ್ನು ನೀಟಾಗಿ ಓದಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಯಾಕೆ ಅಂತಂದರೆ ನೀವು ಕೆಲವೊಂದು ಪ್ರಶ್ನೆಗಳಲ್ಲಿ ಅದರಲ್ಲೂ ಕೂಡ ಸರಿಯಾದುದನ್ನು ಆರಿಸಿ ಬರೆಯಿರಿ ಎನ್ನುವಂಥ ಒಂದು ಪ್ರಶ್ನೆ ಏನಿದೆ, ಅವುಗಳಲ್ಲಿ ಇರುವಂತಹ ಆಪ್ಷನ್ಸ್ಗಳೇನಿದ್ದಾವೆ ಆ ಆಪ್ಷನ್ಸ್ಗಳು 2 ಅಂಕದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳಾಗಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ನಿಮಗೆ ಆ ಸಿಗುವಂಥ 15 ನಿಮಿಷಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅವುಗಳನ್ನು ಸುಮ್ಮನೆ 15 ನಿಮಿಷವನ್ನು ಕಾಲಹರಣ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಇವುಗಳಿಗೆ ಯಾವ ಉತ್ತರವನ್ನು ಬರೀಬಹುದು ಮತ್ತು ಯಾವ ಪ್ರಶ್ನೆಗಳನ್ನು ನಾನು ಬರೀಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಆ್ಯಂಡ್ ಬಹಳ ಪ್ರಮುಖವಾಗಿ ನಿಮಗೆ ಸೂಚನೆಗಳನ್ನು ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ನೀವು ತಪ್ಪು ಮಾಡುವಂಥದ್ದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 3ನೇ ಸೂಚನೆ, ಭಾಗ ಎದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ತಪ್ತೀರಾ, ಆಯಿತಾ. ಪಾರ್ಟ್ ಎ ಪ್ರಶ್ನೆಗಳು ಫಸ್ಟಿಗೆ ನೀವು ಯಾವುದು ಬರೆದಿರ್ತೀರಾ ಅಷ್ಟು ಪ್ರಶ್ನೆಗಳನ್ನು ಮಾತ್ರ ಕನ್ಸಿಡರ್ ಮಾಡಿ ಮಾರ್ಕ್ಸ್ ಕೊಡಲಾಗ್ತದೆ. ಅಂತಂದರೆ ಎಕ್ಸ್ಟ್ರಾ ನೀವು ಲಾಸ್ಟಿಗೆ ಬರೆದಿರುವಂಥ ಎಕ್ಸ್ಟ್ರಾ ಕ್ವಶನ್ಸ್ಗಳೇನಾದರೂ ರೈಟ್ ಆಗಿದ್ದರೆ ಅವುಗಳು ಕನ್ಸಿಡರೇಷನ್ ಆಗದೇ ಇರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಯಾವ ಪ್ರಶ್ನೆಗಳನ್ನು ಬರಿಬೇಕು ಅನ್ನುವುದನ್ನು ಫಸ್ಟಿಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ಆಮೇಲೆ ಬರೀಲಿಕ್ಕೆ ಹೋಗಿ. ಒಂದಷ್ಟು MCQ ಬಿಟ್ಟ ಸ್ಥಳ ತುಂಬಿ ಇದನ್ನು ನಾವು ಚರ್ಚೆ ಮಾಡ್ತಾ ಹೋದರೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾವು ಚರ್ಚೆ ಮಾಡುವ. ನಾನು ಈಗಾಗಲೇ ಒಂದು ಪ್ರಶ್ನೆಯನ್ನು ಚರ್ಚೆ ಮಾಡಿದ್ದೇನೆ, ಪ್ರತಿಪಾದನೆ ಮತ್ತು ಕಾರಣ ಎನ್ನುವಂಥದ್ದು. 2ನೇ ಪ್ರಶ್ನೆ, ಅರಬ್ ಪ್ರವಾಸಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಇತ್ತೀಚೆಗೆ 1-1.5 ತಿಂಗಳ ಹಿಂದೆ ನಮ್ಮ ಸರ್ಕಾರದ ಒಂದು ಬೋರ್ಡ್ ಏನಿದೆ ಇದು ಒಂದು ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದೆ. ಈ ಕ್ವಶನ್ ಬ್ಯಾಂಕಲ್ಲಿ ಈ ಎಲ್ಲ ಪ್ರಶ್ನೆಗಳು ಇನ್ಕ್ಲೂಡ್ ಆಗಿದ್ದಾವೆ. ನಿಮಗೆ ಈ ಸಲ ವಿದ್ಯಾರ್ಥಿಗಳು ಒಂದು ಪುಸ್ತಕದ ಹುಳ ಆಗುವುದಕ್ಕಿಂತ ಬದಲಾಗಿ ಅವರ ಥಿಂಕಿಂಗ್ ಕೆಪಾಬಿಲಿಟಿ ಹೆಚ್ಚಾಗಬೇಕು ಅನ್ನುವಂಥ ಉದ್ದೇಶಕ್ಕೆ ಪ್ರಶ್ನೆಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಇದರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗಿದ್ದೀರಾ. ಆತಂಕ ಪಡುವಂಥ ಯಾವುದೇ ಪ್ರಮೇಯಗಳಿಲ್ಲ. ನಿಮಗೆ ಇರುವಂತಹ ಟೆಕ್ಸ್ಟ್ ಬುಕ್ ಏನಿದೆ, ನಿಮ್ಮ ಪಠ್ಯ ಏನಿದೆ, ಅದನ್ನು ಸರಿಯಾಗಿ ಓದ್ಕೊಂಡ್ರೆ ನೀವು ಯಾವುದೇ ಒಂದು ಆತಂಕಕ್ಕೆ ಒಳಗಾಗುವಂಥ ಪ್ರಮೇಯ ಬರೋದಿಲ್ಲ. ಇಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ ಓದ್ಕೊಳ್ಳಿ. ಅರಬ್ ಪ್ರವಾಸಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಸಮುದ್ರಗುಪ್ತ, ಅಮೋಘ ವರ್ಷ, ಇಮ್ಮಡಿ ಪುಲಕೇಶಿ, 6ನೇ ವಿಕ್ರಮಾದಿತ್ಯ. ಇವನು ಯಾರ ಕಾಲಘಟ್ಟದಲ್ಲಿ ಬಂದ ಅನ್ನೋದನ್ನು ಮೊದಲು ಥಿಂಕ್ ಮಾಡಿ. ಇವನು ರಾಷ್ಟ್ರಕೂಟರ ಕಾಲಘಟ್ಟದಲ್ಲಿ ಬಂದ. ರಾಷ್ಟ್ರಕೂಟರಲ್ಲಿ ಯಾರು ಬಹಳ ಪ್ರಸಿದ್ಧನಾದಂತಹ ದೊರೆ? ಅಮೋಘ ವರ್ಷ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಅಮೋಘ ವರ್ಷ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡುಬರುವುದಿಲ್ಲ? ಇದು ಸ್ವಲ್ಪ ಮಟ್ಟಿಗೆ ನೀವು ಮಿಡಿವಲ್
ಪೀರಿಯಡ್ ಅಂತ ಬಂದಾಗ, ಮಧ್ಯಕಾಲೀನ ಕಾಲಘಟ್ಟ ಅಂತ ಬಂದಾಗ ಒಂದಷ್ಟು ಏನು ಸ್ಮಾರಕಗಳ ಲೀಸ್ಟನ್ನೇ, ಪಟ್ಟಿಯನ್ನೇ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಯಾವ ಫತೇಪುರ್ ಸಿಕ್ರಿಯಲ್ಲಿ ಯಾವ ಸ್ಮಾರಕಗಳು ಬರ್ತವೆ, ಆಗ್ರಾದಲ್ಲಿ ಯಾವ ಸ್ಮಾರಕಗಳಿದ್ದಾವೆ, ದೆಹಲಿಯಲ್ಲಿ ಯಾವ ಸ್ಮಾರಕಗಳಿದ್ದಾವೆ, ಇದನ್ನು ನೀಟಾಗಿ ಅಧ್ಯಯನ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇದು ಬಂದಾಗ ಮೋತಿ ಮಸೀದಿ ದೆಹಲಿಯಲ್ಲಿ ನಮಗೆ ಕಂಡುಬರೋದಿಲ್ಲ. ಜಾಮಿ ಮಸೀದಿ ಕೂಡ ದೆಹಲಿಯಲ್ಲಿದೆ, ದಿವಾನಿ ಆಮ್ ಕೂಡ ದೆಹಲಿಯಲ್ಲಿದೆ, ಕೆಂಪು ಕೋಟೆ ಕೂಡ ದೆಹಲಿಯಲ್ಲಿರುವಂಥದ್ದು. 4ನೇದು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಇದನ್ನು ನೀವು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಮಧ್ಯಕಾಲೀನ ಕಾಲಘಟ್ಟದ್ದು ತಗೊಂಡಾಗ ಇವುಗಳನ್ನು ತಗೊಳ್ಳೇಬೇಕು. ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣ, ಇವರಿಷ್ಟೂ ಜನ ಪ್ರತಿಪಾದಿಸಿದಂತಹ ಬೇರೆ ಬೇರೆ ಸಿದ್ಧಾಂತಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ಓದ್ಕೊಳ್ಳುವಂತಹ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಬಸವಣ್ಣನವರು. ಬಸವೇಶ್ವರರು ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು. ಇದು ನಮ್ಮ ಪಠ್ಯದ ಕೊನೆಯ ಪಾಠವಾದಂತಹ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಬರ್ತದೆ. ಇದು ಕರ್ನಾಟಕ ಏಕೀಕರಣಕ್ಕೆ ಸ್ಫೂರ್ತಿಯನ್ನು ನೀಡಿದಂತಹ ಒಂದು ಗೀತೆ. ಈ ಗೀತೆಯನ್ನು ರಚಿಸಿದವರು ಯಾರು? ಹುಯಿಲಗೋಳ್ ನಾರಾಯಣರಾವ್ ಅಲ್ಲ, BM ಶ್ರೀ ಅಲ್ಲ, ಮಂಗೇಶ್ ಪೈ ಅಲ್ಲ, ಶಾಂತಕವಿ. ಶಾಂತಕವಿಯವರು ಈ ಒಂದು ಗೀತೆಯ ರಚನೆಯನ್ನು ಮಾಡಿದರು. ಈ ಗೀತೆ ಕರ್ನಾಟಕದ ಏಕೀಕರಣದ ಹಲವಾರು ನಾಯಕರುಗಳಿಗೆ, ಹಲವಾರು ಜನರಿಗೆ ಸ್ಫೂರ್ತಿಯಾಯಿತು. ಈ ಸ್ಫೂರ್ತಿಯನ್ನು ಪಡ್ಕೊಂಡಂಥ ಜನ ಕರ್ನಾಟಕದ ಏಕೀಕರಣಕ್ಕೋಸ್ಕರ ಹೋರಾಟವನ್ನು ಮಾಡ್ತಾರೆ. ಆ್ಯಂಡ್ 2ನೇ ಭಾಗ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅನ್ನುವಂಥದ್ದು. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಯೋಚನೆ ಮಾಡಿಕೊಳ್ಳಿಕ್ಕೆ ಅಪ್ಲಿಕೇಶನನ್ನು ಅಪ್ಲೈ ಮಾಡುವಂಥ ಮೆಥಡನ್ನು ಇಲ್ಲಿ ಫಾಲೋ ಮಾಡೋದಿಲ್ಲ. ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಏನು ಫೇಲನ್ನು ಅಥವಾ ಮಾರ್ಕ್ಸನ್ನು, ಅಂಕಗಳನ್ನು ಕಳೆದುಕೊಳ್ಳುವಂಥ ಪ್ರಮೇಯ ಹೆಚ್ಚು. ಇಲ್ಲಿ ಪ್ರಶ್ನೆಗಳನ್ನು ನೀಟಾಗಿ ಓದ್ಕೊಳ್ಳುವಂಥ ಅಭ್ಯಾಸ ಮಾಡಿ ಮಕ್ಕಳೇ. ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು, ಇಲ್ಲಿ ಅಷ್ಟಾಂಗ ಯೋಗ ಅನ್ನುವಂಥ ಕೃತಿ, ಇದನ್ನು ಬರೆದವ ಒಬ್ಬ ವ್ಯಕ್ತಿಯಾಗಿರಬೇಕು. ಅಲ್ಲಿಗೆ ಚೋಳರು ಅಥವಾ ಚಾಲುಕ್ಯರು ಅಂತ ಬರೀಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವ ಒಬ್ಬ ವ್ಯಕ್ತಿ ಆಗಬೇಕು. ಅಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ರಾಜಾರಾಮ್ ಮೋಹನ್ ರಾಯರು, ವಿವೇಕಾನಂದ, ಪತಂಜಲಿ, ಪಂಪ ಅನ್ನುವಂಥ ಇದನ್ನು ಕೊಟ್ಟಾಗ ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ಕಾಲಘಟ್ಟದಲ್ಲಿ ಬರ್ತಾರೆ? ಅವರು ಮಾಡರ್ನ್ ಪೀರಿಯಡಲ್ಲಿ ಬರ್ತಾರೆ. ವಿವೇಕಾನಂದರು ಆಧುನಿಕ ಕಾಲಘಟ್ಟ, ಪತಂಜಲಿ ಹಳೆ ನಮಗೆ ಪ್ರಾಚೀನ ಕಾಲಘಟ್ಟ, ಆ್ಯಂಡ್ ಪಂಪನೂ ಕೂಡ ಪ್ರಾಚೀನ ಕಾಲಘಟ್ಟ. ತಗೊಂಡಾಗ ಪಂಪ ಕನ್ನಡದ ಆದಿಕವಿ. ಅಷ್ಟಾಂಗ ಯೋಗ ಅನ್ನುವಂತಹ ಕೃತಿ ಅಲ್ಲಿ ನಿಮಗೆ ಹೆಸರೇ ಸೂಚಿಸುವ ಹಾಗೆ ಪತಂಜಲಿ ಬರೆದಿರುವಂತಹ ಕೃತಿ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಪಂಪ ಅಲ್ಲ ಅನ್ನೋದನ್ನು ಕೂಡ ನಾನು ಹೇಳ್ತೇನೆ ನೋಡಿ. ಅಲ್ಲಿ 3ನೇ ಪ್ರಶ್ನೆ ನೋಡಿ, 8ನೇ ಪ್ರಶ್ನೆ, ಡ್ಯಾಶ್ ಇವರನ್ನು ಕನ್ನಡದ ಆದಿಕವಿ ಎಂದು ಕರೆಯಲಾಗಿದೆ. ಅಲ್ಲಿ ಪತಂಜಲಿಯನ್ನು ಕನ್ನಡದ ಆದಿಕವಿ ಅಂತ ಕರೆಯೋದಿಲ್ಲ. ಅದಕ್ಕೆ ಒಂದು ಪ್ರಶ್ನೆಯಿಂದ ಒಂದು ಪ್ರಶ್ನೆಗೆ ಏನು ವ್ಯತ್ಯಾಸಗಳಿದ್ದಾವೆ ಅನ್ನುವುದನ್ನು ನೀವು ಅರಿತುಕೊಳ್ಳಬೇಕು. ಅಲ್ಲಿ ನಮಗೆ ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು ಯಾರು ಅಂತ ಬಂದಾಗ ರಾಜಾರಾಮ್ ಮೋಹನ್ ರಾಯ್, ವಿವೇಕಾನಂದರು ಆಧುನಿಕ ಕಾಲಘಟ್ಟದವರು, ಅವರು ಆಗೋದಿಲ್ಲ. ಪತಂಜಲಿ ಮತ್ತು ಪಂಪನ ನಡುವೆ ನಮಗೆ ಕನ್ಫ್ಯೂಷನ್ಸ್ ಇದೆ, ನಮಗೆ ಗೊಂದಲಗಳಿದೆ ಅಂತಂದಾಗ 8ನೇ ಪ್ರಶ್ನೆಗೆ ಬಂದರೆ ಕನ್ನಡದ ಆದಿಕವಿ ಪಂಪ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು ಪತಂಜಲಿ. ಆ್ಯಂಡ್ ಇನ್ನೊಂದು ಪ್ರಶ್ನೆ, ಗ್ರಾಮ ಸ್ವಯಂ ಆಡಳಿತವು ಡ್ಯಾಶರ ಪ್ರಮುಖ ಲಕ್ಷಣವಾಗಿದೆ. ಇದು ಪ್ರತಿ ಸಲನೂ ಬರುವಂಥ ಒಂದು ಪ್ರಶ್ನೆ, ನೀವು ಇದನ್ನು ಗಮನಿಸಿಕೊಳ್ಳೇಬೇಕು. ಗ್ರಾಮ ಸ್ವಯಂ ಆಡಳಿತ ಅನ್ನುವಂಥದ್ದು ಚೋಳರ ಬಹಳ ಪ್ರಮುಖವಾದಂತಹ ಒಂದು ಲಕ್ಷಣ ಆಗಿರುವಂಥದ್ದು. ಈ ಗ್ರಾಮ ಸ್ವಯಂ ಆಡಳಿತದಲ್ಲಿ ಬರುವಂತಹ ಒಂದಷ್ಟು ವಿಚಾರಗಳನ್ನು ನೀವು ಗಮನವಿಟ್ಟು ಓದ್ಕೊಳ್ಬೇಕು. ಇದು 5 ಮಾರ್ಕಿಗಿನ ಪ್ರಶ್ನೆಯಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ, ಆಯಿತಾ. ಆ್ಯಂಡ್ ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಆ್ಯಂಡ್ ಡ್ಯಾಶ್ರನ್ನು ಭಾರತದ ರಾಷ್ಟ್ರಪ್ರೇಮಿ ಸಂತ ಎಂದು ಕರೆಯಲಾಗಿದೆ. ಭಾರತದ ರಾಷ್ಟ್ರಪ್ರೇಮಿ ಸಂತ ಅಂತ ಕರೆಯುವಂಥ ಏಕೈಕ ವ್ಯಕ್ತಿ ಭಾರತದ ಇತಿಹಾಸದಲ್ಲಿ ವಿವೇಕಾನಂದರು. ನಾವು ಅವರ ಜನ್ಮದಿನವನ್ನು ಯುವ ದಿನ ಅಂತಲೂ ಸೆಲೆಬ್ರೇಟ್ ಮಾಡ್ತೇವೆ. ಅವರನ್ನು ಅವರ
ಅವರ ದೇಶಪ್ರೇಮದ ಕಾರಣದಿಂದಾಗಿ, ಅವರ ಬೇರೆ ಬೇರೆ ಕೆಲಸಗಳ ಕಾರಣದಿಂದಾಗಿ ಭಾರತದ ರಾಷ್ಟ್ರಪ್ರೇಮಿ ಸಂತ ಅಂತ ಕರಿತೇವೆ. ಸೊ ಹಾಗಾಗಿ ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಅಂತ ಬಂದಾಗ ಅಲ್ಲಿ ಒಬ್ಬ ವ್ಯಕ್ತಿ ಆಗಿರಬೇಕು. ಅಲ್ಲಿ ಉಳ್ಕೊಂಡಿರುವಂಥ ವ್ಯಕ್ತಿಯ ಒಂದೇ ಒಂದು ಹೆಸರು ರಾಜಾರಾಮ್ ಮೋಹನ್ ರಾಯ್ ಅವರು. ಈ ರೀತಿಯಾಗಿ ಅಪ್ಲಿಕೇಶನನ್ನು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ನಿಮಗೆ ಸರಿಯಾದ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅನ್ನುವಂಥ ಪಾರ್ಟ್ ಏನಿದೆ ಬಹಳಷ್ಟು ಈಸಿಯಾಗಿ ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಮೂರನೇ ಹಂತ ಹೊಂದಿಸಿ ಬರೆಯುವಂಥದ್ದು. ಇಲ್ಲೂ ಕೂಡ ಇದೇ ಮೆಥಡನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಮಕ್ಕಳೇ. ಗೌತಮ ಬುದ್ಧ, ಅಶೋಕ, ಅಕ್ಬರ್, ಅನ್ವರುದ್ದೀನ್, ಲಾಲಾ ಲಜಪತ್ ರಾಯ್, ಇಲ್ಲೆಲ್ಲ ವ್ಯಕ್ತಿಗಳ ವಿಚಾರಗಳನ್ನು ಒಂದು ಕಡೆಯಿಂದ ಕೊಟ್ಟರೆ ಈ ಕಡೆಯಿಂದ ಮಂದಗಾಮಿ ನಾಯಕ, ಅಷ್ಟಾಂಗ ಮಾರ್ಗ, ಅಡಿಯಾರ್ ಕದನ, ಗೊಂಡಾವನ ಆಕ್ರಮಣ, ಧರ್ಮ ವಿಜಯ, ತೀವ್ರಗಾಮಿ ನಾಯಕ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಗೌತಮ ಬುದ್ಧ ನಮಗೆ ಅವನ ಒಂದಷ್ಟು ವಿಚಾರಧಾರೆಗಳು, ಅವನ ಟೀಚಿಂಗನ್ನು ನೋಡ್ತಾ ಹೋಗುವಾಗ ಅಷ್ಟಾಂಗ ಮಾರ್ಗವನ್ನು ಗೌತಮ ಬುದ್ಧ ಟೀಚ್ ಮಾಡಿದ್ದಾನೆ. ಹಾಗಾಗಿ ಅಷ್ಟಾಂಗ ಮಾರ್ಗ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅಶೋಕ ಒಬ್ಬ ಚಂಡಾಶೋಕನಿಂದ ಅವನು ಧಮ್ಮ ಅಶೋಕನಾಗಿ ಬದಲಾಗುವಂಥದ್ದು, ಆ್ಯಂಡ್ ದಿಗ್ವಿಜಯದಿಂದ ಧರ್ಮ ವಿಜಯದ ಕಡೆಗೆ ತನ್ನ ಹಾದಿಯನ್ನು ಬದಲಾಯಿಸಿಕೊಳ್ಳುವಂಥದ್ದು ಕಳಿಂಗ ಯುದ್ಧದ ನಂತರ. ಸೊ ಹಾಗಾಗಿ ಅಲ್ಲಿ ಧರ್ಮ ವಿಜಯ ಅನ್ನುವಂಥದ್ದು ಅಶೋಕನಿಗೆ ಸಂಬಂಧಪಟ್ಟಿರಬಹುದು. ಆ್ಯಂಡ್ ಅನ್ವರುದ್ದೀನ್ ಅಕ್ಬರ್ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ಕನ್ಫ್ಯೂಷನ್ಸನ್ನು ತರಬಹುದು. ಅದಕ್ಕೆ ಲಾಲಾ ಲಜಪತ್ ರಾಯ್ಗೆ ಬನ್ನಿ. ಲಾಲ್ ಬಾಲ್ ಪಾಲ್ ಇದನ್ನು ಯಾವತ್ತೂ ಎಲ್ಲ ಟೀಚರ್ಸುಗಳು ಹೇಳ್ತಾರೆ. ತೀವ್ರಗಾಮಿ ನಾಯಕರು ಅಂತ ಬಂದಾಗ ನಮ್ಮ ಮನಸ್ಸಿಗೆ ಬರುವಂಥ 3 ಹೆಸರುಗಳು ಲಾಲ್ ಬಾಲ್ ಪಾಲ್. ಲಾಲಾ ಲಜಪತ್ ರಾಯ್ ಅನ್ನುವಂಥವರು ತೀವ್ರಗಾಮಿ ನಾಯಕ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕಾಗತ್ತೆ. ಇದು ನೀವು ಹೊಂದಿಸಿ ಬರೆಯಿರಿಯನ್ನು ಈ ರೀತಿಯಾಗಿ ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ 1 ಮಾರ್ಕಿನ ಪ್ರಶ್ನೆಯಲ್ಲಿ ನಿಮಗೆ ಯಾವುದೇ ಚಾಯ್ಸ್ ಅನ್ನುವಂಥದ್ದು, ಆಯ್ಕೆ ಅನ್ನುವಂಥದ್ದು ಇರೋದಿಲ್ಲ. ಕೇವಲ 5 ಪ್ರಶ್ನೆಗಳಿರ್ತವೆ. 5 ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಬರಿಬೇಕಾಗ್ತದೆ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅನ್ನುವಂಥದ್ದು. ಮೆಹೆಂಜೋರ ಬಹಳ ಪ್ರಮುಖವಾಗಿ ಈ ಪ್ರಶ್ನೆಯನ್ನು ಗುರುತಿಸಬೇಕು. ಮೆಹೆಂಜೋದಾರೋ ಪದದ ಅರ್ಥವೇನು ಅನ್ನುವಂಥದ್ದು ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ನೋಡಿದರೆ ಮಡಿದವರ ದಿಬ್ಬ ಎನ್ನುವಂಥ ಅರ್ಥವನ್ನು ನೀಡುವ ಪದ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲೇನಾಗಿದೆ ಅಂತಂದರೆ ಪ್ರಶ್ನೆಯನ್ನು ಒಂದು ರೀತಿಯಲ್ಲಿ ಮಕ್ಕಳನ್ನು ಪರೀಕ್ಷಿಸುವಂಥ ರೀತಿಯಲ್ಲಿ ಡಿಫ್ರೆಂಟಾಗಿ ಕೊಡುವಂಥ ಒಂದು ಮಾದರಿಯನ್ನು ಇಲ್ಲಿ ಗಮನಿಸಬಹುದು. ಮೆಹೆಂಜೋದಾರೋ ಪದದ ಅರ್ಥ ಮಡಿದವರ ದಿಬ್ಬ. ಇದನ್ನೇ ತಿರುಗಿಸಿ ಕೇಳಿದರೆ ನಮಗೆ ಮೆಹೆಂಜೋದಾರೋ ಅನ್ನುವಂಥ ಉತ್ತರವನ್ನು ಬರೆಯುವಂತಹ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಆ್ಯಂಡ್ ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು? ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ. ಇದೆಲ್ಲ ಬಹಳ ಪ್ರಮುಖವಾಗಿ ನಿಮಗೆ ಟೆಕ್ಸ್ಟ್ ಬುಕ್ಕಿಂದಾನೇ ಕೇಳಿರುವಂಥ ಪ್ರಶ್ನೆ. ಇದೆಲ್ಲವೂ ಕೂಡ ಲಾರ್ಡ್ಸ್ ಮೆಥಡಲ್ಲಿ ಬರುವಂತಹ ಪ್ರಶ್ನೆಗಳಾಗಿ ನೀವು ಗುರುತಿಸ್ಕೊಳ್ಬೇಕು. ಆ್ಯಂಡ್ ಭಾಗ ಬಿಗೆ ಬಂದರೆ ಇಲ್ಲಿ ಸುಮಾರು 15 ಪ್ರಶ್ನೆಗಳಿದ್ದಾವೆ. ಇಲ್ಲಿ ಏನಾಗಿದೆ ಅಂತ ಅಂದರೆ ಲಾಸ್ಟ್ ಇಯರ್ನ ಶೈಕ್ಷಣಿಕ ಪ್ರಶ್ನೆ ಪತ್ರಿಕೆಯ ಮಾದರಿ ಮತ್ತು ಈ ಸಲದ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ಕಂಪ್ಯಾರಿಸನ್ ಮಾಡಿದರೆ ಮ್ಯಾಪಿನ ಪ್ರಶ್ನೆಯಲ್ಲಿ ಅಲ್ಲಿ 8 ಸ್ಥಳಗಳನ್ನು ಕೊಟ್ಟು 5ರಲ್ಲಿ 5 ಬರೀಲಿಕ್ಕೆ ಹೇಳ್ತಾ ಇದ್ರು. ಆವಾಗ ಇಲ್ಲಿ 2 ಮಾರ್ಕಿನ ಪ್ರಶ್ನೆಗಳಲ್ಲಿ 12 ಪ್ರಶ್ನೆಗಳು ಮಾತ್ರ ಬರ್ತಾ ಇತ್ತು. ಆದರೆ ಈಗ ಇಲ್ಲಿ ಇದನ್ನು ಭೂಪಟದಲ್ಲಿ 8ರಿಂದ 5 ಪ್ರಶ್ನೆಗೆ ಇಳಿಸಿ ಇಲ್ಲಿ 12ರಿಂದ 15 ಪ್ರಶ್ನೆಗೆ ಹೆಚ್ಚು ಮಾಡಿದ್ದಾರೆ. ಒಟ್ಟು ಪ್ರಶ್ನೆ ಪತ್ರಿಕೆಯ ವೆಯ್ಟೇಜ್ 120 ಮಾರ್ಕ್ ಇದ್ದೇ ಇರ್ತದೆ. ಒಟ್ಟು ಪ್ರಶ್ನೆ ಪತ್ರಿಕೆಯ ಎಲ್ಲ ಕ್ವಶನ್ಸ್ಗಳ ಒಂದು ಮಾರ್ಕಿನ ವೆಯ್ಟೇಜನ್ನು ನಾವು ತಗೊಂಡ್ರೆ 120 ಮಾರ್ಕಿನ ಪ್ರಶ್ನೆ ಪತ್ರಿಕೆನೇ ಆಗಿರ್ತದೆ. ಆದರೆ ಆ ಒಂದು ಮಾದರಿ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ. ಮತ್ತು ನೀವು 120 ಮಾರ್ಕಿನಲ್ಲಿ ನೀವು ಅಂಕಗಳಲ್ಲಿ ನೀವು ಬರೆಯುವಂಥದ್ದು ಕೇವಲ 80 ಅಂಕಗಳಿಗೆ ಮಾತ್ರ. ಅಂದರೆ ಒಂದಷ್ಟು ಚಾಯ್ಸ್ಗಳಿರೋದ್ರಿಂದ ಅವುಗಳನ್ನು ನೀವು ಬಿಡಬಹುದು ಅನ್ನುವಂಥದ್ದು. ಆ್ಯಂಡ್ 2 ಮಾರ್ಕ್ಸಿನ ಪ್ರಶ್ನೆಗೆ ಬಂದರೆ ರಿಪೀಟೆಡ್ ಆಗಿ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಕ್ವಶನ್ ಬ್ಯಾಂಕನ್ನು ಇಟ್ಕೊಂಡು ನೋಡಿದರೆ ಪ್ರಾಚೀನ ಭಾರತದ 2 ವಿಶ್ವವಿದ್ಯಾನಿಲಯಗಳು ಯಾವುದು ಅನ್ನುವಂಥದ್ದು ಇದನ್ನು ಬಹಳಷ್ಟು ವಿದ್ಯಾರ್ಥಿಗಳು ಬರೆದು ಬಿಡ್ತಾರೆ. ಅದರಲ್ಲಿ ಯಾವುದೇ 2 ಪ್ರಶ್ನೆಗಳಿಲ್ಲದೆ ನಳಂದ, ತಕ್ಷಶಿಲಾ, ಸೊ ಇದನ್ನು ಬರೆದು ಬಿಡ್ತಾರೆ. ಆ್ಯಂಡ್ ನಿಯೋಲಿಥಿಕ್, ನಾನು ಇಲ್ಲಿ ಹೇಳಿದೆ, ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತೀರಾ. ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಶಿಲೆ ಅಂತ ಬರೆದು ಬಿಡ್ತೀರಾ. ನಿಯೋಲಿಥಿಕ್ ಅಂದರೆ ಏನು? ನಿಯೋಲಿಥಿಕ್ ಹೊಸ ಶಿಲಾಯುಗ ಅನ್ನುವಂಥದ್ದನ್ನು ನೀವಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಮತ್ತು ಎಲ್ಲಿ?
ಕೈಲಾಸನಾಥ ದೇವಾಲಯವನ್ನು ಮೊದಲನೇ ಕೃಷ್ಣ, ಖಾಲಿ ಕೃಷ್ಣ ಅನ್ನುವಂಥದ್ದನ್ನು ಕೂಡ ಬರೆದ್ರೆ ನಮಗೆ ಸರಿ ಅನ್ನೋದನ್ನು ಕನ್ಸಿಡರ್ ಮಾಡಲಿಕ್ಕಾಗೋದಿಲ್ಲ. ಮೊದಲನೇ ಕೃಷ್ಣ ಅಂತಲೇ ಬರಿಬೇಕಾಗತ್ತೆ ಎಲ್ಲೋರಾದಲ್ಲಿ. ಇಲ್ಲಿ ಒಂದನ್ನು ನೀವು ತಪ್ಪಿಸ್ಕೊಳ್ಳಿ, ಅಸಂಬದ್ಧ ಬರೆಯುವುದು ಬೇಡ. ಏನು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಸರಿಯಾಗಿ ಅಷ್ಟೇ ಉತ್ತರ ಇರಲಿ. ಹೆಚ್ಚಿಗೆ ನೀವು ಬರೀಲಿಕ್ಕೆ ಹೋಗುವಂಥದ್ದು ಅಥವಾ ಹೆಚ್ಚಿಗೆ ಒಂದಷ್ಟು ಲೈನ್ಗಳನ್ನು ಆ್ಯಡ್ ಮಾಡುವಂಥದ್ದು ಬೇಡ. ಏನು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರ, ಅಲ್ಲಿ ಪ್ರಶ್ನೆಯನ್ನು ಬರೆಯುವಂಥದ್ದು ಉತ್ತರವನ್ನು ಬರೆಯುವಂಥದ್ದು ಮಾಡಿ ಇರುವಂತಹ 2 ಗಂಟೆ 45 ನಿಮಿಷವನ್ನು ಹಾಳು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಡಿ. ಇಲ್ಲಿ 26, 27, 28, 29 ಒಂದಷ್ಟು ಪ್ರಶ್ನೆಗಳು ಆಧುನಿಕ ಯುಗದಿಂದ ಬಂದಿದ್ದಾವೆ. ಗೋಳಗುಮ್ಮಟವು ಎಲ್ಲಿದೆ ಹಾಗೂ ಅದನ್ನು ನಿರ್ಮಿಸಿದವರು ಯಾರು ಅನ್ನುವಂಥದ್ದು. ಗೋಳಗುಮ್ಮಟ ಅಂದ ಕೂಡಲೇ ಸುಮ್ಮನೆ ಶ್ರವಣ ಬೆಳಗೊಳ ಅಂತ ಬರೆಯುವಂಥ ಪ್ರಮೇಯ ನಮ್ಮ ಮಕ್ಕಳಲ್ಲಿ ಬಹಳ ಜಾಸ್ತಿ ಇರುವಂಥದ್ದು. ಗೋಳಗುಮ್ಮಟ ಬಿಜಾಪುರದಲ್ಲಿ ಇರುವಂಥದ್ದು, ಗೋಲ್ ಗುಂಬಜ್ ಅಂತ ಹೇಳ್ತೇವೆ ನಾವು. ಅದು ಬಿಜಾಪುರದಲ್ಲಿರುವಂಥದ್ದು. ಅದನ್ನು ನಿರ್ಮಿಸಿದವನು ಮೊಹಮ್ಮದ್ ಆದಿಲ್ ಶಾ. ಚಾವುಂಡರಾಯ ಅಂತ ತುಂಬ ವಿದ್ಯಾರ್ಥಿಗಳು ಬರೀತೀರಿ. ಕ್ವಶನನ್ನು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಗೋಳಗುಮ್ಮಟ ಎಲ್ಲಿದೆ ಕೇಳಿದ್ದು ನಿಮಗೆ, ಆಯಿತಾ. ಆ್ಯಂಡ್ ಸಹಾಯಕ ಸೈನ್ಯ ಪದ್ಧತಿ. ಸೊ ಇಲ್ಲಿ ನಿಮಗೆ ಸುಮಾರು 8 ಪ್ರಶ್ನೆಯನ್ನು ಮಾತ್ರ ಬರೀಲಿಕ್ಕಿರುವಂಥದ್ದು. 15ರಲ್ಲಿ 8 ಪ್ರಶ್ನೆ ಅಂತ ಅಂದರೆ ಸುಮಾರು 7 ಪ್ರಶ್ನೆ ಎಕ್ಸ್ಟ್ರಾ ಇದ್ದಾವೆ ನಿಮಗೆ. ಬಹಳ ಥಿಂಕ್ ಮಾಡಿ ಯಾವುದರಲ್ಲಿ ನೀವು 100% ಕಾನ್ಫಿಡೆಂಟ್ ಇದ್ದೀರಾ, ನನಗೆ ಈ ಪ್ರಶ್ನೆ ಸರಿಯಾಗಿ ಗೊತ್ತಿದೆ ಅಂತ ಗೊತ್ತಿದೆಯೋ ಅಂತಹ 8 ಪ್ರಶ್ನೆಗಳನ್ನು ಮೊದಲಿಗೆ ಉತ್ತರಿಸುವಂಥದ್ದನ್ನು ನೀವು ಕಲ್ತುಕೊಳ್ಳಿ. ನನಗೆ ಡೌಟ್ ಇದೆ, ನಾನು 1-2 ಎಕ್ಸ್ಟ್ರಾ ಕ್ವಶನ್ಗಳಿಗೆ ಆನ್ಸರನ್ನು ಕೂಡ ಬರಿತೇನೆ ಅಂತ ಹೇಳಿ ಮೊದಲಿಗೆ ತಪ್ಪು ಉತ್ತರಗಳನ್ನು ಬರೆದು ಕೊನೆಗೆ 8ರಿಂದ 9ನೇ ಪ್ರಶ್ನೆಗೆ ನೀವು ಸರಿ ಉತ್ತರಗಳನ್ನು ಬರಿತಾ ಹೋದರೆ ನೀವು ಮಾರ್ಕನ್ನು, ಅಂಕಗಳನ್ನು ಕಳೆದುಕೊಳ್ಳುವಂತಹ ಪ್ರಮೇಯ ಹೆಚ್ಚಿರುವಂಥದ್ದು. ಆ್ಯಂಡ್ ಭಾಗ ಸಿ, 3ನೇ ಭಾಗ ಸಿ ಭಾಗಕ್ಕೆ ಬಂದರೆ 5 ಮಾರ್ಕಿನ ಪ್ರಶ್ನೆಗಳು. ಒಟ್ಟು 7 ಚಾಪ್ಟರ್ಗಳಲ್ಲಿ ನಿಮಗೆ 4 ಪ್ರಶ್ನೆಗಳು ಇಲ್ಲಿ ಬರುವಂಥದ್ದು. ಇದನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ. 5 ಮಾರ್ಕಿನ 7 ಚಾಪ್ಟರ್ಗಳಲ್ಲಿ ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ಆ ಬಹಳಷ್ಟು ಪ್ರಶ್ನೆಗಳಲ್ಲಿ ನಿಮಗೆ ಬರುವಂಥದ್ದು ಕೇವಲ 4. ಇಲ್ಲಿ ನೀವು ಬ್ಲೂ ಪ್ರಿಂಟನ್ನು ಒಂದು ಸ್ವಲ್ಪ ಅದರ ವೈಟೇಜನ್ನು ತಗೊಂಡು ನೋಡಿದರೆ ಏನ್ಷಂಟ್ ಇಂಡಿಯಾ, ಮೆಡಿವಲ್ ಮಧ್ಯಕಾಲೀನ ಕಾಲಘಟ್ಟ ಮತ್ತು ಆಧುನಿಕ ಕಾಲಘಟ್ಟ ಮತ್ತು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಅದರ ಜೊತೆಗೆ ಸಿಂಧೂ ನಾಗರಿಕತೆಯ ಒಂದು ಪ್ರಶ್ನೆಗೂ ಕೂಡ ನೀವು ಮಹತ್ವವನ್ನು ಕೊಟ್ರಿ ಅಂತ ಅಂದರೆ ನಿಮಗೆ ತುಂಬ ಈಸಿಯಾಗಿ ಇದನ್ನು ಓದ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಈ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ಮತ್ತು ಪ್ರಾಚೀನ ಭಾರತ, ಮಧ್ಯಕಾಲೀನ ಕಾಲಘಟ್ಟ, ಆಧುನಿಕ ಕಾಲಘಟ್ಟ ಮತ್ತು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಿಂದ ಒಂದಷ್ಟು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಗುರುತಿಸಿ ಒಂದಷ್ಟು ಹಳೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಅವುಗಳನ್ನು ಎಲ್ಲ ಮಾಡಿಫಿಕೇಷನನ್ನು ಅಥವಾ ಅವುಗಳ ಪ್ರಶ್ನೆಗಳನ್ನು ಟಿಕ್ ಮಾಡಿಕೊಂಡು ಅವುಗಳನ್ನು ಓದ್ಕೊಳ್ಳುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಹಾಗಂತ ಹೇಳಿ ಆ ಪ್ರಶ್ನೆಗಳೇ ರಿಪೀಟ್ ಆಗ್ತವೆ ಅಂತಲೂ ಅಲ್ಲ, ನಿಮಗೆ ಅದೊಂದು ಮಾದರಿಯಷ್ಟೇ ಆಗಿರ್ತವೆ ಅನ್ನುವಂಥದ್ದು. ಆ್ಯಂಡ್ 10 ಮಾರ್ಕಿನ ಡಿ ಭಾಗಕ್ಕೆ ಬಂದರೆ ಇಲ್ಲೂ ಕೂಡ ಅಷ್ಟೇ ಕೇವಲ 4 ಪ್ರಶ್ನೆಗಳು ಮಾತ್ರ ಬರ್ತವೆ. ಆ 4 ಪ್ರಶ್ನೆಗಳಿಗೆ ಬೇಕಾದಂತಹ ಪ್ರಿಪ್ರೇಷನ್ ಇಲ್ಲಿ ನೀವು ಪ್ರಾಚೀನ, ಮಧ್ಯಕಾಲೀನ ಮತ್ತು ಆಧುನಿಕ ಕಾಲಘಟ್ಟಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಅದರಲ್ಲೂ ಕೂಡ 6ರಿಂದ 7 ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಂಡ್ರೆ ಗುಪ್ತರ ಕಾಲಘಟ್ಟವನ್ನು ಯಾಕೆ ನಾವು ಸುವರ್ಣಯುಗ ಅಂತ ಹೇಳಿ ಕರಿತೇವೆ, ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳು ಯಾವುದು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳು, ಸರ್ ಎಂ ವಿಶ್ವೇಶ್ವರಯ್ಯನವರು, ಅಶೋಕ, ಬುದ್ಧ, ಅದರ ಜೊತೆಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ನೀತಿ. ಸೊ ಇವುಗಳನ್ನು ನೀವು ಒಂದು ಸ್ವಲ್ಪ ಸರಿಯಾಗಿ ನೋಡಿಕೊಂಡ್ರಿ ಅಂತ ಅಂದರೆ ಈ 10 ಮಾರ್ಕಿನ ಭಾಗವನ್ನು ಬಹಳ ಈಸಿಯಾಗಿ ನಿಮಗೆ ವಿದ್ ಚಾಯ್ಸಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈಗ ನಾನು ಹೇಳಿರುವಂಥ 6ರಿಂದ 7 ಪ್ರಶ್ನೆಗಳೇನಿದ್ದಾವೆ, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಇರಬಹುದು, ಬಸವಣ್ಣನವರು ಇರಬಹುದು, ಸರ್ ಎಂ ವಿಶ್ವೇಶ್ವರಯ್ಯನವರು, ಗುಪ್ತರ ಕಾಲಘಟ್ಟ, ಮೊಹಮ್ಮದ್ ಬಿನ್ ತುಘಲಕ್, ಅಲ್ಲಾವುದ್ದೀನ್ ಖಿಲ್ಜಿ, ಈ ವಿಚಾರಗಳನ್ನು ಹೆಚ್ಚು ಒತ್ತು ಕೊಟ್ಟು ಓದ್ಕೊಳ್ಳಿ. ಇಷ್ಟು ಪ್ರಶ್ನೆಗಳನ್ನು 10 ಮಾರ್ಕಿಗೆ ಸಂಬಂಧಪಟ್ಟಾಗೆ ನೀವೇನಾದರೂ ಕಾನ್ಸಂಟ್ರೇಷನ್ ಮಾಡಿದ್ರಿ ಅಂದರೆ 10 ಮಾರ್ಕಿನ ಭಾಗ ಡಿ ಅಂತ ಬಂದಾಗ ನೀವು ಯಾವುದೇ
ವರಿ ಮಾಡಿಕೊಳ್ಳುವಂತಹ ಪ್ರಶ್ನೆ ಇಲ್ಲ. ಆ್ಯಂಡ್ ಕ್ರೊನೊಲಾಜಿಕಲ್ ಆರ್ಡರ್, ಕಾಲಾನುಕ್ರಮಣಿಕೆ, ಆಲ್ರೆಡಿ ನಾನು ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಯಾವ ರೀತಿಯಾಗಿ ನೀವು ಡಿವೈಡ್ ಮಾಡ್ಕೊಳ್ಬೋದು, ಯಾವ ರೀತಿಯಾಗಿ ಓದಬಹುದು ಅನ್ನುವಂಥದ್ದನ್ನು. ಆ್ಯಂಡ್ ಭೂಪಟದ ಪ್ರಶ್ನೆ ಬಂದಾಗಲೂ ಅಷ್ಟೇ, ಈಗ ಒಂದಷ್ಟು ಪಾಟಳಿಪುತ್ರ ಅಂತ ಕೇಳಿದಾಗ ಅದರ ಎಕ್ಸ್ಪ್ಲನೇಷನ್ನ ಅಥವಾ ವಿವರಣೆಯನ್ನು ಹೇಗಪ್ಪ ಬರೆಯೋದು ಅನ್ನುವಂಥ ಚಿಂತೆ ಇದೆ. ನೀವು ಪಾಠದ ಆ ಒಂದು ಬೇರೆ ಬೇರೆ ಪಾಠಗಳೇನಿದ್ದಾವೆ ಆ ಪಾಠದ ಟೈಟಲನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ, ಮೌರ್ಯರು, ಮಗಧರು, ಈ ವಿಚಾರಗಳನ್ನು ನೆನಪಲ್ಲಿ ಇಟ್ಕೊಂಡ್ರೆ, ಪಾಟ್ನಾ ಅನ್ನುವಂಥದ್ದು ಬಿಹಾರದಲ್ಲಿದೆ. ಈಗ ಅದನ್ನು ಪಾಟ್ನಾ ಅಂತ ಹೇಳಿ ಕರಿತೇವೆ, ಪಾಟಳಿಪುತ್ರವನ್ನು. ಇದು ಮೌರ್ಯರ ರಾಜಧಾನಿಯಾಗಿತ್ತು ಅನ್ನುವಂಥದ್ದನ್ನು ಒಂದಷ್ಟು ವಿಚಾರಗಳನ್ನು ನೀವು ಕನೆಕ್ಟ್ ಮಾಡಿಕೊಂಡು ಬರಿಬೇಕಾಗ್ತದೆ ಅಷ್ಟೇ. ಹರಪ್ಪ ಅನ್ನುವಂಥದ್ದು ಕೂಡ ಅಷ್ಟೇ. ಹರಪ್ಪ ಅನ್ನುವಂಥ ಪ್ರಶ್ನೆಗೆ 1000 ಸಲ ಓದ್ಕೊಳ್ತೀರಾ, ಯಾರು ಅನ್ವೇಷಿಸಿದ್ರು, ದಯಾರಾಮ್ ಸಾಹನಿ ಅವರು. ಆದರೆ ಭೂಪಟದ ಪ್ರಶ್ನೆ ಬಂದಾಗ ಅಲ್ಲಿ ಎಕ್ಸ್ಪ್ಲನೇಷನ್ ಬರೆಯುವಾಗ ಅದನ್ನು ನೀವು ಬರೆಯೋದನ್ನೇ ಮರೆತು ಬಿಡ್ತೀರಾ. ಅದು ಕೂಡ ಒಂದು ಎಕ್ಸ್ಪ್ಲನೇಷನ್ನೇ. 1921ರಲ್ಲಿ ದಯಾರಾಮ್ ಸಹಾನಿಯವರು ಹರಪ್ಪವನ್ನು ಅನ್ವೇಷಿಸಿದ್ರು ಅನ್ನುವಂಥದ್ದು ಕೂಡ ಏನಾಗುತ್ತೆ, ಅದು ಕೂಡ ಒಂದು ಪ್ರಶ್ನೆನೇ, ಎಕ್ಸ್ಪ್ಲನೇಷನ್ನೇ, ವಿಶ್ಲೇಷಣೆನೇ ಆಗಿರ್ತದೆ. ಅಲ್ಲಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಅದೇ ಎಕ್ಸ್ಪ್ಲನೇಷನನ್ನು ಕಾಪಿ ಮಾಡಿ ಅಲ್ಲ. ಹರಪ್ಪ ಐತಿಹಾಸಿಕವಾಗಿ ಅದರ ಮಹತ್ವ ಏನು, ಹರಪ್ಪ ಅನ್ನುವಂತಹ ಸ್ಥಳ ಯಾವ ನಾಗರಿಕತೆಗೆ ಸಂಬಂಧಪಟ್ಟಿದೆ ಅನ್ನುವಂಥದ್ದನ್ನು ಬರೆದ್ರೂ ಕೂಡ ಅದು ಕೂಡ ವಿಶ್ಲೇಷಣೆನೇ ಆಗಿರ್ತದೆ ಅಥವಾ ಎಕ್ಸ್ಪ್ಲನೇಷನೇ, ಆ ವಿವರಣೆನೇ ಆಗಿರ್ತದೆ. ಹಾಗಾಗಿ ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಅದೇ ಹೇಳಿದ ಹಾಗೆ ಮಿಡಿವಲ್ ಪೀರಿಯಡ್ನ ಕಾಲಘಟ್ಟದಲ್ಲಿ, ಮಧ್ಯಕಾಲೀನ ಕಾಲಘಟ್ಟದಲ್ಲಿಂದನೇ ಕೇಳ್ತೇವೆ ಅನ್ನುವಂತಹ ಒಂದು ಸ್ಟಾರ್ ಇದ್ದರೂ ಕೂಡ ತುಂಬ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೇ ನೋಡಿದರೆ, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆ ಬಂದಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿಂದಾನೇ ಕೇಳ್ತಾರೆ, ನಾವು ಇಲ್ಲಿಂದಾನೇ ಓದಬೇಕು ಅನ್ನುವಂಥದ್ದನ್ನು ಮೈಂಡಲ್ಲಿ ಇಟ್ಕೊಳ್ಳಬೇಡಿ. ಅದಕ್ಕೆ ಬದಲಾಗಿ ಈ 3 ಪ್ರಾಚೀನ, ಮಧ್ಯಕಾಲೀನ ಮತ್ತು ಆಧುನಿಕ ಕಾಲಘಟ್ಟಕ್ಕೆ ಸಂಬಂಧಪಟ್ಟ ಹಾಗೆ 3 ಕಾಲಘಟ್ಟದ ಪ್ರಶ್ನೆಗಳನ್ನು ಸ್ವಲ್ಪ ಓದ್ಕೊಂಡು ತಯಾರಿಯನ್ನು ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ನೀವು ಮಾಡಿ. ಸೊ ಹಾಗಾಗಿ ಮೇಯ್ನಾಗಿ ಬ್ಲೂ ಪ್ರಿಂಟನ್ನು ಎಲ್ಲವನ್ನು ಸೈಡಿಗಿಟ್ಟು ಒಂದಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳು, ಕ್ವಶನ್ ಬ್ಯಾಂಕ್, ನಿಮ್ಮ ಟೆಕ್ಸ್ಟ್ ಬುಕ್ ಇದಿಷ್ಟನ್ನು ಇಟ್ಕೊಂಡು ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು, ಇವತ್ತೇನು ಟೈಮ್ ಟೇಬಲ್ ಹಾಕೊಳ್ಳಿ ಅಂತ ಹೇಳಿದ್ದೇನೆ, ಜೋಶಲ್ಲಿ ಹೋಗಿ ಟೈಮ್ ಟೇಬಲ್ ಹಾಕ್ಕೊಂಡು ಒಂದು ದಿನ ಮಾಡಿ 2ನೇ ದಿನಕ್ಕೆ ಮರೆತು ಬಿಡುವಂಥದ್ದಲ್ಲ. ಅದರ ಬದಲಾಗಿ ಒಂದು ಟೈಮ್ ಟೇಬಲ್, ಸರಿಯಾಗಿರುವಂಥ ಟೈಮ್ ಟೇಬಲನ್ನು ಹಾಕ್ಕೊಂಡು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನಿದ್ದೆ, ಇಷ್ಟು ಗಂಟೆ ತಿಂಡಿ, ಇಷ್ಟು ಗಂಟೆಗೆ ಓದು, ಇಷ್ಟು ಗಂಟೆಗೆ ಬೇರೆ ಇತರ ಚಟುವಟಿಕೆಗಳು ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ಅವುಗಳನ್ನು ಎಲ್ಲ ಕರೆಕ್ಟಾಗಿ ಮಾಡಿಕೊಂಡ್ರಿ ಅಂತಂದರೆ ಈ ನಿಮ್ಮ ಆ್ಯಕ್ಟಿವಿಟಿ ಕನ್ಸಿಸ್ಟೆಂಟ್ ಆಗಿದ್ರೆ ಖಂಡಿತವಾಗ್ಲೂ ಒಬ್ಬ ಅವರೇಜ್ ಇರುವಂಥ ಸ್ಟೂಡೆಂಟ್ ಕೂಡ ಡಿಸ್ಟಿಂಕ್ಷನ್ ಬರುವಂಥ ಸಾಧ್ಯತೆಗಳಿದೆ. ಡಿಸ್ಟಿಂಕ್ಷನ್ ತಗೊಳ್ಳುವಂತಹ ಪರ್ಫಾರ್ಮೆನ್ಸ್ ಇರುವಂಥ ವಿದ್ಯಾರ್ಥಿಗಳು ತುಂಬ ಓವರ್ ಕಾನ್ಫಿಡೆಂಟ್ ಆಗಲಿಕ್ಕೂ ಹೋಗಬೇಡಿ. ಒಂದಷ್ಟು ವಿಚಾರಗಳು ಹಾಟ್ಸ್ ಕ್ವಶನ್ ಅಂತ ಬಂದಾಗ ವಿಮರ್ಶಾತ್ಮಕವಾಗಿ ಚಿಂತನೆಯನ್ನು ಮಾಡಿ ಅದರ ಬಗ್ಗೆ ಅರಿವನ್ನು ಮನಸ್ಸಿಗೆ ತಗೊಂಡು ಅಪ್ಲೈ ಮಾಡಿಕೊಂಡು ಮೌಲ್ಯಮಾಪನವನ್ನು ಮಾಡಿ ಆ ಕ್ವಶನ್ಗೆ ಉತ್ತರಿಸುವಂತಹ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಪ್ರತಿ ಕ್ವಶನನ್ನು, ಲಾಂಗ್ ಕ್ವಶನ್ಸ್ ಏನಿದಾವಲ್ಲ, ಎಸೆ ಟೈಪ್ ಕ್ವಶನ್ಸ್ಗಳು 10 ಮಾರ್ಕಿದ್ದು ಬರೆಯುವಂಥ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನನ್ನು ಬರೆಯುವುದನ್ನು ಮರಿಬೇಡಿ. ಪ್ರತಿ ಪ್ರಶ್ನೆಗೂ ಕೂಡ ಇಂಟ್ರೊಡಕ್ಷನ್ ಇರಲಿ ಆ್ಯಂಡ್ ಪೀಠಿಕೆ ಇರಲಿ, ಕೊನೆಯದಾಗಿ ಉಪಸಂಹಾರ ಕೂಡ ಇರಲಿ. ಆ ವಿಚಾರ ಏನು, ಈಗ ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತಾತ್ಮಕ ಪ್ರಯೋಗಗಳು ಅಂತ ಬಂದಾಗ ಮೊಹಮ್ಮದ್ ಬಿನ್ ತುಘಲಕ್ ಯಾರು, ಅವನು ಯಾವ ಡೈನಾಸ್ಟಿಯ ರಾಜ ಅಥವಾ ಯಾವ ರಾಜಮನೆತನದ ರಾಜ, ಅವನ ವಿಚಾರಧಾರೆಗಳೇನು ಅನ್ನುವಂಥದ್ದನ್ನು ಬರೆದು ನೆಕ್ಸ್ಟ್ ಬರುವಂಥ 3 ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ 1 by 1 ಬರೆಯಿರಿ. ಅಂತಂದರೆ 1 ಟೋಕನ್ ಕರೆನ್ಸಿ ಸಿಸ್ಟಮ್ ಅಂತ ಅಂದರೆ ನಾಣ್ಯಗಳ ಚಲಾವಣೆ, 2 ದೋಆಬ್ ಪ್ರಾಂತ್ಯದಲ್ಲಿ ತೆರಿಗೆ ಹೆಚ್ಚಳ, 3 ರಾಜಧಾನಿಯ ವರ್ಗಾವಣೆ. ಅದಾದಮೇಲೆ ಒಂದೊಂದು ಪಾಯಿಂಟ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಕೊನೆಯದಾಗಿ ಯಾಕೆ ಇವನನ್ನು ವೈರುಧ್ಯಗಳ ಮಿಶ್ರಣ ಅಂತ ಹೇಳಿ ಕರೀತಾರೆ ಅನ್ನುವಂಥದ್ದನ್ನು ಡಿಫೈನ್ ಮಾಡಿ. ಅವನ ಅಷ್ಟೂ ಪ್ರಯೋಗಗಳು ಕೂಡ ಬಹಳ, ಒಬ್ಬ ರಾಜನಾಗಿ ಏನು ಕೆಲಸಗಳನ್ನು ಮಾಡಬೇಕಾಗಿತ್ತು, ಬಹಳ ಪರಿಣಾಮಕಾರಿಯಾದಂತಹ ಯೋಚನೆಗಳು. ಆದರೆ ಅದನ್ನು ಅಪ್ಲೈ ಮಾಡುವಲ್ಲಿ ಅವನು ಸೋತೋದ. ಈ ಮೊಹಮ್ಮದ್ ಬಿನ್ ತುಘಲಕನ್ನು ನಿಮ್ಮ ಒಂದು ಲೈಫಿಗೂ ನೀವು ಅನ್ವಯಿಸ್ಕೊಳ್ಬೋದು ಮಕ್ಕಳೇ. ಇವತ್ತು ಯೋಚನೆ ಮಾಡ್ತೀರಾ, ಇಲ್ಲ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು, ಆದರೆ ಅದನ್ನು ಅಪ್ಲೈ ಮಾಡ್ತೀರಾ, ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀರಾ ಅನ್ನೋದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಹಾಗಾಗಿ
ಮೊಹಮ್ಮದ್ ಬಿನ್ ತುಘಲಕ್ ಥರ ಅಪ್ಲೈ ಮಾಡುವಲ್ಲಿ ಫೇಲ್ಯೂರನ್ನು ಕಂಡು ಯಶಸ್ಸಿಂದ ದೂರ ಆಗಬೇಡಿ. ಅವನಕ್ಕಿಂತ ಡಿಫ್ರೆಂಟಾಗಿ ಥಿಂಕ್ ಮಾಡಿ ಅದನ್ನು ಎಷ್ಟು ಪರಿಣಾಮಕಾರಿಯಾಗಿ ಅಳವಡಿಸ್ಕೊಳ್ಳಿಕ್ಕಾಗತ್ತೆ ಅನ್ನೋದನ್ನು ಯೋಚಿಸಿ ಜೀವನದಲ್ಲಿ ಎಕ್ಸಾಮಿನಲ್ಲಿ ಯಶಸ್ವಿಯನ್ನು ಕಾಣುವಂತಹ ವಿದ್ಯಾರ್ಥಿಗಳಾಗಬೇಕು ಅನ್ನುವಂಥದ್ದು ಒಂದು ಸಜೆಷನ್. ಆ್ಯಂಡ್ ಕ್ವಶನ್ ಪೇಪರಿನ ಎಲ್ಲ ಸೂಚನೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಎಲ್ಲ ಸಬ್ಜೆಕ್ಟಿನ ಪ್ರಿಪ್ರೇಷನ್ಸ್ಗಳನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಹಾಟ್ಸ್ ಆ್ಯಂಡ್ ಲಾಟ್ಸ್ ಮೆಥಡ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇರುವಂತಹ ವಿಚಾರಗಳು ಏನು ಕಲ್ತ್ಕೊಂಡಿದ್ದೀರಾ ಅದನ್ನು ಧೈರ್ಯವಾಗಿ ಎದುರಿಸುವಂಥದ್ದನ್ನು ಕಲಿಯಿರಿ. ಹಾಗಾಗಿ ನಿಮ್ಮ ಇತಿಹಾಸನೇ ನಿಮಗೆ ಹೇಳುವ ಹಾಗೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗೆಯೇ ಇತಿಹಾಸದಿಂದ ತಪ್ಪು ಒಪ್ಪುಗಳಿಂದ ಹೇಗೆ ತಿದ್ಕೊಳ್ಬೋದು ಅನ್ನುವಂಥದ್ದನ್ನು ಇತಿಹಾಸದ ವಿದ್ಯಾರ್ಥಿಗಳಾಗಿ ನೀವು ತಿದ್ಕೊಂಡು ಎಕ್ಸಾಮಿಗೆ ಸರಿಯಾಗಿ ಪ್ರಿಪರೇಷನನ್ನು ಮಾಡಿಕೊಂಡು ಚೆನ್ನಾಗಿ ಎಕ್ಸಾಮನ್ನು ಫೇಸ್ ಮಾಡಿ. ಎಲ್ಲೂ ಕೂಡ ಪ್ಯಾನಿಕ್ ಆಗಬೇಡಿ. ಥಿಂಕ್ ಮಾಡಿ ನಿಮ್ಮ ಲೆವೆಲಲ್ಲಿ ಎಷ್ಟಾಗುತ್ತೋ ಅಷ್ಟು ಉತ್ತರವನ್ನು ಬರೆಯಿರಿ. ಮತ್ತು 3 ಗಂಟೆಯಲ್ಲಿ 2.25 ಗಂಟೆಯಲ್ಲಿ ಉತ್ತರಗಳೆಲ್ಲ ಬರೆದಾಯಿತು, ಕೊನೆಗೆ ನನಗೆ ಎಕ್ಸ್ಟ್ರಾ ಉತ್ತರ ಗೊತ್ತಿದೆ, ಟೈಮ್ ಇದೆ, ಇನ್ನೂ ಅರ್ಧ ಗಂಟೆ ಕಾಲಾವಕಾಶ ಇದೆ, ನನಗೆ ಎಕ್ಸ್ಟ್ರಾ ಕ್ವಶನ್ ಗೊತ್ತಿದೆ ಅಂತ ಅಂದರೆ ಅದನ್ನು ಬರೀರಿ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಮೊದಲು ಬರೆದಿರುವಂಥ ಕ್ವಶನಿಗಿಂತ ಕೊನೆಗೆ ಎಕ್ಸ್ಟ್ರಾ ಬರೆದಿರುವಂಥ ಕ್ವಶನ್ ಚೆನ್ನಾಗಿ ನಿಮಗೆ ಅಂಕಗಳು ಬಂದರೆ ಈ ಅಂಕವನ್ನು ಪರಿಗಣಿಸುವಂಥ ಸಾಧ್ಯತೆಗಳು ಕೂಡ ಇರೋದರಿಂದ ನಿಮಗೆ ಕಾಲಾವಕಾಶ ಹೆಚ್ಚಿದರೆ, ನಿಮಗೆ ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೆ ಅವುಗಳನ್ನು ಕೊನೆಯಲ್ಲಿ ಬರೆಯಿರಿ. ಕಾಲಾವಕಾಶ ಇಲ್ಲದೇ ಇದ್ದರೆ ಬರೀಲಿಕ್ಕೆ ಹೋಗಬೇಡಿ. ಕಾಲಾವಕಾಶ ಇದ್ದರೆ ಮಾತ್ರ ಅದನ್ನು ಕೂಡ ಬರೆಯುವಂತಹ ಒಂದು ಪ್ರಯತ್ನವನ್ನು ನೀವು ಮಾಡಿ. ಆ್ಯಂಡ್ ಕ್ವಶನ್ ಪೇಪರನ್ನು ತರೋವಾಗಿ ಓದ್ಕೊಳ್ಳಿ. ಅದರಲ್ಲಿ ಯಾವುದೇ ಒಂದು ಕನ್ಫ್ಯೂಷನ್ಸನ್ನು ಮಾಡ್ಕೊಳ್ಳಬೇಡಿ. ಆ್ಯಂಡ್ ಟೆಕ್ಸ್ಟ್ ಬುಕ್ಕನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ನನ್ನ ಸಲಹೆ ಏನು ಅಂತಂದರೆ, ಗೈಡೋ ಮತ್ತೊಂದೋ ಓದಲಿಕ್ಕೆ ಹೋಗಬೇಡಿ. ನಿಮಗೆ ಕೊಟ್ಟಿರುವಂತಹ ಕ್ವಶನ್ ಬ್ಯಾಂಕ್ ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು, ನಿಮ್ಮ ಪಠ್ಯವನ್ನು ಸರಿಯಾಗಿ ಓದ್ಕೊಂಡ್ರಿ ಅಂತಂದರೆ ನಿಮಗೆ ಯಾವುದರ ಭಯವೂ ಬೇಡ. ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಎಕ್ಸಾಮನ್ನು ಎದುರಿಸಬಹುದು. ಸೊ ಹಾಗಾಗಿ ಎಲ್ಲ ಆತಂಕಗಳನ್ನು ದೂರ ಮಾಡಿಕೊಂಡು ಎಕ್ಸಾಮಿನೇಷನಿಗೆ ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದುವರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಸಾಜಿದಾ ಅವರು. ನಾಳೆ ಸಂಖ್ಯಾಶಾಸ್ತ್ರದ ವಿಷಯದೊಂದಿಗೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.